ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಜನತಾ ವಾಹಿನಿ. ಹಾಗೆ ಇದು ಶನಿವಾರದ ಸಂಜೆ ಪ್ರಸಾರವಾಗ್ತಿರುವಂತಹ ಆರೋಗ್ಯ ವಿಭಾಗೀಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಮೋನಿಕಾ. ವೀಕ್ಷಕರೇ, ಇತ್ತೀಚೆಗೆ ತುಂಬಾ ಜನ ಕಂಪ್ಲೇಂಟ್ ಮಾಡೋದೇನಪ್ಪ ಅಂತಂದ್ರೆ ನಮಗೆ ಡಯಾಬಿಟಿಕ್ ಇದೆ, ಸೊ ಹೆಂಗಾದ್ರೂ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಲ್ಲ, ಯಾವ ರೀತಿ ಅಂತ ಕೇಳ್ತಾರೆ. ಇನ್ನೂ ಸ್ವಲ್ಪ ಜನ ಹೇಳ್ತಾರೆ ನಮಗೆ ಮಂಡಿ ನೋವಿದೆ ಅಥವಾ ಸೊಂಟ ನೋವು ಬರ್ತಾ ಇದೆ, ಯಾವ ಕೆಲಸವನ್ನು ನಾವು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರು ಸ್ವಲ್ಪ ಜನ ಇರ್ತಾರೆ. ಅಥವಾ ಹಲವಾರು ಬೇರೆ ಬೇರೆ ತೊಂದರೆಗಳನ್ನ ಅನುಭವಿಸ್ತಾ ಇರೋರು ತುಂಬಾ ಜನ ಇರ್ತಾರೆ. ಇವೆಲ್ಲದಕ್ಕೂ ಪರಿಹಾರ ಇಲ್ವಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ, ಖಂಡಿತವಾಗ್ಲೂ ಇವೆಲ್ಲದಕ್ಕೂ ಒಂದೇ ರೀತಿಯಲ್ಲಿ ಒಂದೇ ಕಡೆ ಸೊಲ್ಯೂಷನ್ ಇದೆ. ಅದು ಬೇರೆ ಯಾವುದೂ ಅಲ್ಲ, ಹೆಲ್ತ್ ಫಾರ್ ಆಲ್. ಏನಿದು ಹೆಲ್ತ್ ಫಾರ್ ಆಲ್? ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ನೀಡೋಕೆ ಅಂತಾನೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹೆಲ್ತ್ ಫಾರ್ ಆಲ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ PS ಬಾಲಕೃಷ್ಣ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಡಾಕ್ಟರ್, ನಾನು ಯಾವಾಗಲೂ ನಿಮಗೆ ಕೇಳುವಂತಹ ಕ್ವೆಶನ್, ಹೌ ಯು ಡಾಕ್ಟರ್? ಐ ಆಮ್ ವೆರಿ ಫೈನ್, ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಡಾಕ್ಟರ್. ಹಾಗೆ ಡಾಕ್ಟರ್, ಆಗಲೇ ಹೇಳಿದೆ, ಈಗ ತುಂಬ ಸರಿ ನಾವು ಡಿಸ್ಕಸ್ ಮಾಡಿದ್ದೀವಿ ಹೆಲ್ತ್ ಫಾರ್ ಆಲ್ ಅಂದರೆ ಏನು, ಹಾಗೆ ಹೆಲ್ತ್ ಫಾರ್ ಆಲ್ ಯಾವ ರೀತಿ ಸರ್ವಿಸಸ್ನ ನಿಮಗೆ ಪ್ರೊವೈಡ್ ಮಾಡುತ್ತೆ ಅಂತ. ಆದರೆ ಇನ್ನೂ ಸ್ವಲ್ಪ ಜನಕ್ಕೆ ಗೊಂದಲ ಇರುತ್ತೆ, ಎಲ್ಲ ರೀತಿ ಸಮಸ್ಯೆಗಳು ಪರಿಹಾರ ಆಗುತ್ತಾ ಅನ್ನೋ ಕ್ವೆಶನ್ ಬೇರೆ ಇರುತ್ತೆ. ಸೊ ನೀವು ಹೇಳಿ, ಹೆಲ್ತ್ ಫಾರ್ ಆಲ್ ಅಂದರೆ ಟೋಟಲಿ ಏನು ಅನ್ನೋದನ್ನು. ಹೌದು, ಸೊ ಹೆಲ್ತ್ ಫಾರ್ ಆಲ್ ಸರ್ವಿಸಸ್ ಅಂದು ಪೇಷಂಟ್ ಸೆಂಟ್ರಿಕ್ ಅಪ್ರೋಚ್. ಅಂದರೆ ಇವಾಗಿರೋ ಅಪ್ರೋಚ್ ಏನು ಅಂತಂದರೆ, ನೀವು ಯಾವ ಥರ ಡಾಕ್ಟರ್ ಹತ್ರ ಹೋದ್ರೂ ಅವ್ರಿಗೆ ಗೊತ್ತಿರೋ ಸೊಲ್ಯೂಷನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಆಲೋಪತಿ ಡಾಕ್ಟರ್ ಹತ್ರ ಹೋದರೆ ನೀವು ನಿಮ್ಮ ಪ್ರಾಬ್ಲಮ್ಗೆ ಅವರು ಆ ಮೆಥಡ್ ಸೊಲ್ಯೂಷನ್ ಕೊಡ್ತಾರೆ. ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದರೆ ಅವ್ರು ಸೊಲ್ಯೂಷನ್ ಕೊಡ್ತಾರೆ. ಸೊ ಇದೇ ಥರ ನೀವು ಯಾರು ಡಾಕ್ಟರ್ ಹತ್ರ ಹೋಗ್ತಿರೋ ಅವರು ನಿಮ್ಮ ಪ್ರಾಬ್ಲಮ್ಗೆ ಅವ್ರ ಹತ್ರ ಏನು ಪರಿಹಾರ ಇದೆಯೋ ಅದನ್ನ ಮಾತ್ರ ಸೂಚಿಸ್ತಾರೆ. ನಾವೇನು ಮಾಡ್ತೀವಿ ಅಂತಂದರೆ, ಇದು ಪೇಷಂಟ್ ಸೆಂಟ್ರಿಕ್ ಅಪ್ರೋಚ್. ನಿಮಗೆ ಏನು ಇಂಪಾರ್ಟೆಂಟು ಪೇಷಂಟ್ಸ್ಗೆ, ಅದು ಆರೋಗ್ಯದ ಸಮಸ್ಯೆ ಇರೋರಿಗೆ ಅಂತಂದರೆ ಆ ಆರೋಗ್ಯದ ಸಮಸ್ಯೆ ಪರಿಹಾರ ಬೇಕು. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ, ಹೆಲ್ತ್ ಅಗ್ರಿಗೇಟರ್ ಅಂದ್ಬಿಟ್ಟು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಹೋಮ್ ರೆಮಿಡೀಸಿಂದ ಶುರು ಮಾಡಿ ಸರ್ಜರಿವರೆಗೂ ಎಲ್ಲ ಏನು ಕನ್ಸಲ್ಟೇಷನ್ಸು, ಸರ್ಜರೀಸ್ದು, ಆಮೇಲೆ ಸ್ಪೆಷಲಿಸ್ಟ್ ಅಪ್ರೋಚಸ್ಸು ಎಲ್ಲನೂ ಇರುತ್ತೆ ಇಲ್ಲಿ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಮುಖ್ಯ. ಅದನ್ನು ಹೇಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು, ಅದು ಮನೆಮದ್ದಿನಿಂದ ಆಗಿರ್ಬೋದು, ಅಥವಾ ಯೋಗದಿಂದ ಆಗಿರ್ಬೋದು, ಅಥವಾ ಆ್ಯಕ್ಯುಪ್ರೆಷರ್ ಆಗಿರ್ಬೋದು, ಆ್ಯಕ್ಯುಪಂಕ್ಚರ್ ಆಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು, ಅಥವಾ ಸರ್ಜರಿನೇ ಇರ್ಬೋದು. ಸೊ ಯಾವುದು ನಿಮಗೆ ಸೂಕ್ತನೋ ಅದನ್ನು ನಾವು ಮಾಡಬೇಕು ಅಂತನ್ನೋದು ಈ ಪ್ರಯತ್ನ. ಇದರಲ್ಲಿ ಏನು ಅಂತಂದರೆ, ಈ ಹೆಲ್ತ್ ಫಾರ್ ಆಲ್ ಸರ್ವಿಸಸ್ ಇನ್ನೊಂದೇನು ಅಂತಂದರೆ, ನಾವು 3 ಏಮ್ಸ್ ಇಟ್ಕೊಂಡಿದ್ದೀವಿ. ಫಸ್ಟ್ ಬಂದು ಪೇಷಂಟ್ ಸೆಂಟ್ರಿಕ್ ಅಪ್ರೋಚ್. ಆ್ಯಕ್ಚುಲಿ ಇನ್ನು 3 ಏಮ್ಸ್ ಏನು ಅಂತಂದರೆ, ನಾವು ಕೊಡೋ ಸೊಲ್ಯೂಷನ್ನು ಸರಿಯಾಗಿರಬೇಕು ನಿಮಗೆ, ಅಂದರೆ ಸೂಕ್ತವಾಗಿರಬೇಕು. ಯಾವುದು ಕರೆಕ್ಟು ನಿಮಗೆ, ಮನೆ ಮದ್ದೇ ಕರೆಕ್ಟಾ ಅಥವಾ ಸರ್ಜರಿ ಕರೆಕ್ಟಾ, ಅದನ್ನು ನಾವು ನಮ್ಮ ಅನುಭವದ ಮೇಲೆ, ಅಥವಾ ಇನ್ನೂ ಇನ್ ಬಿಟ್ವೀನ್ ಬೇರೆ ಸಿಸ್ಟಮ್ಸ್ ಇದೆ, ಲೈಕ್ ಆಯುರ್ವೇದಿಕ್ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಯೋಗ, ಆ ಥರ ಯಾವುದು ನಿಮಗೆ ಸೂಕ್ತನೋ ಅದನ್ನು ಸಜೆಸ್ಟ್ ಮಾಡಬೇಕು. ಇನ್ನೊಂದೇನು ಅಂತಂದರೆ ಇಂಟಿಗ್ರೇಟೆಡ್. ಇವಾಗ ಕೆಲವು ಪ್ರಾಬ್ಲಮ್ಸು ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಆ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ಗೆ ಇಂಟಿಗ್ರೇಟೆಡ್ ಮೆಥಡ್, ಅಂದರೆ ಅಕ್ರಾಸ್ ದ ಸಿಸ್ಟಮ್ಸ್, ನಮ್ಗೆ ಏನೇನು ಮೆಡಿಕಲ್ ಸಿಸ್ಟಮ್ಸ್ ಇದೆಯೋ, ಯಾವ್ಯಾವುದು ವೈದ್ಯ ಪದ್ಧತಿಗಳಿದೆಯೋ ಅದನ್ನೆಲ್ಲ ಸೇರಿಸಿ ನಿಮಗೆ ಸೂಕ್ತವಾದ ಪರಿಹಾರ ಕೊಡಬೇಕು. ಅದು ಇಂಟಿಗ್ರೇಟೆಡ್ ಸೊಲ್ಯೂಷನ್ಸ್ ಅಂದ್ಬಿಟ್ಟು. ಆಮೇಲೆ ಇನ್ನೊಂದೇನು ಅಂತಂದರೆ ಟೋಟಲ್ ಸೊಲ್ಯೂಷನ್ಸ್. ಕೆಲವು ಪ್ರಾಬ್ಲಮ್ಸು ತುಂಬ ಕ್ರೋನಿಕ್ ಆಗಿರುತ್ತೆ, ಅಂದರೆ ತುಂಬ ವರ್ಷಗಳಿಂದ ಇರ್ಬೋದು, ಇನ್ನು ಡಿಕೇಡ್ಸಿಂದ ಇರ್ಬೋದು ಕೆಲವ್ರಿಗೆ. ಈಗ ಕೆಲವರು ಪೇಷಂಟ್ಸ್ ನಮ್ಮ ಹತ್ರ ಬಂದಿರೋರು, ನಮ್ಮ ಜನತಾ ವಾಹಿನಿ ಪ್ರೋಗ್ರಾಮ್ ನೋಡ್ಕೊಂಡು ಬಂದಿರೋರು, ಅವ್ರು ಕೆಲವ್ರಂತೂ ಒಂದು 10 ವರ್ಷ 20 ವರ್ಷ ಸಫರ್ ಆಗಿರೋರೆಲ್ಲ ಬರ್ತಾಯಿದ್ದಾರೆ. ಬೇರೆ ಎಲ್ಲೂ ಅವರಿಗೆ ಸೂಕ್ತ ಪರಿಹಾರ ದೊರಕದೆ. ಇವಾಗ ಅವರೆಲ್ಲನೂ ಚೇತರಿಸ್ಕೋತಾ ಇದ್ದಾರೆ. ಅವ್ರಿಗೆ ನಾವೇನು ಮಾಡಿದ್ದೀವಿ ಅಂತಂದರೆ, ವಿ ಆರ್ ಗಿವಿಂಗ್ ಟೋಟಲ್ ಸೊಲ್ಯೂಷನ್ಸ್. ಅವರ ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ. ಇವಾಗ ನಡೆಯೋದಕ್ಕಾಗಲ್ಲ ಅಂತ ಅಂದ್ಕೊಳ್ಳಿ, ಕೆಲವರಿಗೆ ನಿಶಕ್ತಿಯಿಂದ ಇರ್ಬೋದು, ಅಥವಾ ಪಕ್ಷವಾತದಿಂದ ಆಗಿರ್ಬೋದು. ಅದನ್ನು ಹೇಗೆ ಸಾಲ್ವ್ ಮಾಡೋದು, ಅದಕ್ಕೆ ಇಂಟಿಗ್ರೇಟೆಡ್ ಸೊಲ್ಯೂಷನ್ಸ್ ಕೊಡ್ತೀವಿ. ಸೊ ಈ 3 ಇಂಟಿಗ್ರೇಟೆಡ್ ಸೊಲ್ಯೂಷನ್ಸ್, ಟೋಟಲ್ ಸೊಲ್ಯೂಷನ್ಸ್, ರೈಟ್ ಸೊಲ್ಯೂಷನ್ಸ್. ಅದಕ್ಕೆ ಎಲ್ಲದಕ್ಕೂ ಬೇಸಿಸ್ ಏನು ಅಂತಂದರೆ ಪೇಷಂಟ್ ಸೆಂಟ್ರಿಕ್ ಅಪ್ರೋಚ್. ನಾವು ಡಾಕ್ಟರ್ ಥರ ಯೋಚನೆ ಮಾಡಿದೆ, ಪೇಷಂಟ್ ಥರ ಯೋಚನೆ ಮಾಡಿ ಪೇಷಂಟ್ಗೆ ಏನು ಮುಖ್ಯ ಅದನ್ನು ಕೊಡಬೇಕು, ಅದನ್ನು ಮಾಡ್ತಾಯಿದ್ವಿ. ಓಕೆ. ಇನ್ನು ವೀಕ್ಷಕರೇ, ಡಾಕ್ಟರ್ ಇವಾಗ ತಾನೇ ಹೇಳಿದ್ದಾರೆ ನಮ್ಮ ಹೆಲ್ತ್ ಫಾರ್ ಆಲ್ ಸೊಲ್ಯೂಷನ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಟೋಟಲ್ ಇಂಟಿಗ್ರೇಟೆಡ್ ಹಾಗೂ ರೈಟ್ ಸೊಲ್ಯೂಷನ್. ಪರಿಪಕ್ವವಾಗಿ ತಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡುವಂತಹ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಹಾಗೆ ಯಾವುದೇ ಒಬ್ಬ ಪೇಷಂಟ್ ಬಂದರೂ ಕೂಡ ಇಂಥ ಒಂದು ಸಮಸ್ಯೆ ಇದೆ ಅಂದರೆ ಖಂಡಿತವಾಗ್ಲೂ ಪರಿಹಾರ ಇದೆ, ಅದು 100% ಕೂಡ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಹೆಲ್ತ್ ಫಾರ್ ಆಲ್ ಹೇಳೋ ರೀತಿ ಎಲ್ಲ ರೀತಿಯ ಸಮಸ್ಯೆಗೂ ಹೆಲ್ದಿಯಾಗಿ ತಾವು ಬಂದಾಗ, ಅನ್ಹೆಲ್ದಿಯಾಗಿ ಬಂದವರು ಹೆಲ್ದಿಯಾಗಿ ತಾವು ಹೊರಗೆ ಹೋಗುವಂತಹ ಒಂದು ನಿಟ್ಟಿದೆ ಅಂತಲೇ ಹೇಳ್ಬೋದು. ಡಾಕ್ಟರ್, ಇನ್ನು ವೀಕ್ಷಕರೇ, ತಾವು ಕೂಡ ಕಾರ್ಯಕ್ರಮಕ್ಕೆ ಕರೆನ ಮಾಡ್ಬೋದು. ಹಾಗೆ ನಮ್ಮ
ನಮ್ಮೊಟ್ಟಿಗಿದ್ದಾರೆ ಹೆಲ್ತ್ ರಾಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ PS ಬಾಲಕೃಷ್ಣ ಅವರು. ತಾವು ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಮ್ಮ ಲೈವ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ. ಸೊ ಕಾಲ್ ಮಾಡಿ ಡಾಕ್ಟರ್ ಹತ್ರ ತಮ್ಮ ಯಾವುದೇ ಸಮಸ್ಯೆಗಳಿದ್ರು ಕೂಡ ಖಂಡಿತವಾಗ್ಲೂ ಪರಿಹಾರವನ್ನು ಕಂಡುಕೊಳ್ಬಹುದು. ಹಾಗೆ ಡಾಕ್ಟರ್, ಇತ್ತೀಚಿನ ಲೈಫ್ ಸ್ಟೈಲಿಂದ ಆಗಿರ್ಬೋದು ಅಥವಾ ವರ್ಕ್ ಸ್ಟ್ರೆಸ್ಸಿಂದಾಗಿ ನೀ ಪೇನ್ಸ್ ಅಥವಾ ಬ್ಯಾಕ್ ಬೋನ್ ಪೇನ್ಸ್ ಈ ಥರ ತುಂಬ ಜನ ಬಳಲ್ತಾ ಇರ್ತಾರೆ. ಹಾಗಾಗಿ ಆ ಕ್ಷಣಕ್ಕೆ ರಿಲೀಫ್ಗೋಸ್ಕರ ಒಂಥರ ಪೇನ್ ರಿಲೀಫ್ ಟ್ಯಾಬ್ಲೆಟ್ಸ್ನ ತಗೊಳ್ತಾರೆ ಅಥವಾ ಸ್ಪ್ರೇಸ್ಗಳನ್ನ ಯೂಸ್ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಸರಿ ಇದು ಅಂತೀರಿ ತಾವು? ಈಗ ನೀವು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈಗ ರೀಸೆಂಟ್ ಜಸ್ಟ್ ಒಂದು 3-4 ಅವರ್ಸ್ ಬ್ಯಾಕು ಒಬ್ಬ ಎಲ್ಡರ್ಲಿ ಪರ್ಸನ್ ಬಂದಿದ್ದರು, ಏಜ್ 86 ಇಯರ್ಸ್. ಅವ್ರಿಗೇನು ಅಂತಂದರೆ ನೀ ಪೇನ್ಸ್ 86 ಈಗಲೂ ಓಡಾಡ್ತಾ ಇದ್ದಾರೆ, ಏನೋ ಏಜೆನ್ಸಿ ಮಾಡಿಕೊಂಡು ಈ ಸ್ಟಿಲ್ ಅರ್ನಿಂಗ್. ಅವ್ರು ನೋಡಿ ತುಂಬ ಸಂತೋಷ ಆಯಿತು. ರಿಟೈರ್ ಆಗಿದೆ, ಆದರೆ ಸ್ಟಾರ್ಟೆಡ್ ಎ ನ್ಯೂ ಕೆರಿಯರ್. ಅದನ್ನು ಅವರು ಅರ್ನಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಅವ್ರಿಗೂ ನಮಗೂ ತಿಳಿದಿರೋಂಥ ಒಬ್ಬರು ರೆಫರ್ ಮಾಡಿ ಕಳಿಸಿದ್ರು. ಸೊ ನೀ ಪೇನ್ಸ್ ನೋಡಿದ್ರೆ ಅವ್ರದ್ದು ಆ್ಯಕ್ಚುಲಿ ನಮ್ದು ಇನ್ನೊಂದು ಸ್ಪೆಷಾಲಿಟಿ ಹೇಳೋದಕ್ಕೆ ಮತ್ತೆ ಅದು ಪಲ್ಸ್ ಡಯಾಗ್ನೋಸಿಸ್ ಅಂತ, ನಾಡಿ ಪರೀಕ್ಷೆ. ನಿಮ್ಮ ಯಾವುದೇ ಪ್ರಾಬ್ಲಮ್ ಇದ್ರೂ ನಾವು ನಾಡಿ ನೋಡಿ ಅದನ್ನು ಏನು ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿತೀವಿ. ನಿಮ್ಮ ರಿಪೋರ್ಟ್ಸ್ ಏನಾದರೂ ಇದ್ದರೆ ಆ ರಿಪೋರ್ಟ್ಸ್ನೂ ನೋಡಿ ನಿಮ್ಮ ಸಿಮ್ಟಮ್ಸ್ ಕೇಳಿ ಆಮೇಲೆ ಡಿಸಿಷನ್ಸ್ ತೊಗೋತೀವಿ ಏನು ಸಿಸ್ಟಮ್ ಕೊಡಬೇಕು ಅಂತ. ಇವರಿಗೆ 86 ಇಯರ್ಸು, ನಡೆಯೋದಕ್ಕೆ ತುಂಬ ತೊಂದರೆ ಪಡ್ತಾಯಿದ್ರು. ಅವ್ರಿಗೆ ಪಲ್ಸ್ ನೋಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಪಲ್ಸ್, ಅವ್ರ ಏಜ್ಗೆ ತುಂಬ ಚೆನ್ನಾಗಿತ್ತು. ಅವ್ರನ್ನ ಹೇಳಿದೆ, ನಿಮಗೆ ಸ್ವಲ್ಪನೇ ಪ್ರಾಬ್ಲಮ್ ಇದೆ, ಓನ್ಲಿ ರಿಲೇಟೆಡ್ ಟು ನೀ ಪೇಯ್ನ್, ಬಟ್ ಇಷ್ಟು ದಿನ ಏನೇನು ಮಾಡ್ತಾಯಿದ್ರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು ಒಂದು 4 ಥರ ತುಂಬ ಪಾಪ್ಯುಲರ್ ಆಯಿಲ್ಸ್ ಇದೆ. ಅಂದರೆ ಅದ್ರ ಹೆಸರು ಹೇಳೋಕ್ಕೆ ನಾನು ಹೇಳಬಾರ್ದು, ಅವರು ಏನೋ ಉಪಯೋಗಿಸ್ತಾ ಇದ್ರು ಆ ಆಯಿಲ್ಸ್ನ ಹೇಳಿದ್ರು. ಆ 4 ಆಯಿಲು ಉಪಯೋಗಿಸಿದೆ, ಯಾರ್ಯಾರು ಏನೇನು ಹೇಳಿದ್ರು ಎಲ್ಲ ಮಾಡಿದೆ, ಆದರೆ ನನಗೇನು ಪರಿಹಾರ ಸಿಗಲಿಲ್ಲ. ಸುಮ್ಮನೆ ತೊಗೊಂಡು ಹಚ್ಕೋತಾ ಇದ್ದೀನಿ, ಯಾವತ್ತಾದರೂ ಒಂದು ಸ್ವಲ್ಪ ರಿಲೀಫ್ ಬರ್ಬೋದು ಅಂತ. ಸೊ ನಿಮ್ಮನ್ನು ಈ ಥರ ಒಬ್ಬರು ರೆಫರ್ ಮಾಡಿ ಕಳಿಸಿದ್ರು ಅಂತಂದ್ಬಿಟ್ಟು ಅವರಿಗೆ ನಾನು ಒಂದು ನಮ್ಮ ಮಲ್ಟಿಪರ್ಪಸ್ ಹೆಲ್ತ್ ಕಿಟ್ ಅಂತಿದೆ, ಅದರಲ್ಲಿ ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟು, ಇದ್ರ ಜೊತೆ ರಿಜ್ಯುವಿನೇಷನ್ ಆಯಿಲ್ಸು, ಆಮೇಲೆ ಕಾರ್ಟಿಲೇಜ್ ರಿಜ್ಯುವಿನೇಷನ್ನು, ಆಮೇಲೆ ಎನರ್ಜೈಸಿಂಗ್ ಆಯಿಲ್ಸು, ಆಮೇಲೆ ಬೋನ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋವಂಥ ಆಯಿಲ್ಸು ಎಲ್ಲನೂ ಸೇರಿಸ್ಕೊಂಡು ಒಂದು ಟ್ರೀಟ್ಮೆಂಟ್ ಕೊಟ್ಟೆ ಅವ್ರಿಗೆ. ಆ ಟ್ರೀಟ್ಮೆಂಟು ಜಸ್ಟ್ 10 ಮಿನಿಟ್ಸ್ ಟ್ರೀಟ್ಮೆಂಟ್ ಕೊಟ್ಟಮೇಲೆ ಆಮೇಲೆ ಅವ್ರಿಗೆ ಯಾವಾಗಲೇ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಸ್ವಲ್ಪ ಟೈಮ್ ಹೊತ್ತಿಗೆ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಅಂತಂದರು. ನಾನು ರಿಲ್ಯಾಕ್ಸ್ ಆಗಿದೆ ಅಂತಂದರೆ ಹೇಳಬೇಡಿ ಆ ಥರ, ಪರ್ಸೆಂಟೇಜ್ ವೈಸ್ ಇವಾಗ 100% ನಿಮಗೆ ನೋವಿದ್ದರೆ ಇವಾಗ ಟ್ರೀಟ್ಮೆಂಟ್ ಇಷ್ಟು ಹೊತ್ತು ಟ್ರೀಟ್ಮೆಂಟ್ ಕೊಟ್ಟವಲ್ಲ ಅದರಲ್ಲಿ ಎಷ್ಟು ಕಡಿಮೆ ಆಗಿದೆ ಪರ್ಸೆಂಟೇಜ್ ವೈಸ್ ಹೇಳಿ, ಶೇಕಡಾವಾರಿ. ಅವ್ರು ಹೇಳಿದ್ರು 50 to 60% ಹೇಳಿದ್ರು. ಆ್ಯಕ್ಚುಲಿ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾರ್ಮಲಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದು 10 to 20% ಅಷ್ಟೇ. ಅದರಲ್ಲಿ 50 to 60% ನನಗೆ ತುಂಬ ಆಗಿದೆ. ಏನು ಮಾಡಬೇಕು ಅಂತಂದರು, ಏನಿಲ್ಲ, ನಿಮಗೆ ನಿಮ್ಮ ಮನೆಯಲ್ಲೇ ನೀವೇ ಇದನ್ನು ಚಿಕಿತ್ಸೆ ಮಾಡ್ಕೊಳ್ಳೋಂಗೆ ನಾನು ಒಂದು ಕಿಟ್ ತಯಾರು ಮಾಡಿಕೊಡ್ತೀನಿ, ಅದನ್ನು ನೀವು ಉಪಯೋಗಿಸ್ತಾ ಇರಬೇಕು ಅಂತಂದರು. ಖಂಡಿತವಾಗೂ ಉಪಯೋಗಿಸ್ತೀನಿ. ಸೊ ಈ ಥರ ಇದೆ. ಇನ್ನೊಂದು ಕೇಸ್ ಏನು ಅಂತಂದರೆ ಎಲ್ಡರ್ಲಿ ಲೇಡಿ, ಅಗೇನ್ 75 ಇಯರ್ಸ್, ಬಟ್ ನೋಡಿದ್ರೆ ತುಂಬ ಯಂಗಿಶ್ ಆಗಿದ್ದರು. ಅವ್ರಿಗೇನು ಅಂತಂದರೆ ಕಾಫ್ ಮಸಿಲ್ ಪೈನ್ ಯಾಕೆ ಬಂತು ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಯಾಕೆಂದರೆ ಲೈಫ್ ಸ್ಟೈಲ್ ಚೆನ್ನಾಗೇ ಇತ್ತು, ವಾಕಿಂಗ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಡಯಾಬಿಟೀಸ್ ಇದೆ ಬಟ್ ಕಂಟ್ರೋಲಲ್ಲಿದೆ. ಹಾಗಿದ್ರೂ ತುಂಬ ಕಾಫ್ ಮಸಿಲ್ ಪೈನ್ ಇತ್ತು. ಅವ್ರಿಗೂ ಅಷ್ಟೇ ಆಗಿ ಓನ್ಲಿ 10 ಮಿನಿಟ್ಸ್ ಡೆಮೋ ಕೊಟ್ಬಿಟ್ಟು ನಾಳೆ ಬನ್ನಿ ನಿಮಗೆ ಕಿಟ್ಟೆಲ್ಲ ರೆಡಿ ಮಾಡಿರ್ತೀನಿ ಅಂತ ಹೇಳಿದೆ. ನೆಕ್ಸ್ಟ್ ಡೇ ಬಂದಾಗ ಅವರು ಹೇಳಿದ್ದೇನು ಅಂತಂದರೆ ಎಗೈನ್ 50% ರಿಲೀಫ್ ಬಂದುಬಿಡ್ತು ಒಂದೇ ದಿನದಲ್ಲಿ ಅಂತಂದರು. ಖಂಡಿತವಾಗಿಯೂ ಆಮೇಲೆ ಅಲ್ಲಿ ನಮಗೇನು ಅಂತಂದರೆ, ನಮಗೆ ಯಾರೇ ಒಬ್ಬರು ನಮಗೆ ಅವರ ಸ್ವಲ್ಪ ಪರಿಹಾರ ಸಿಕ್ಕಿದೆ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಬೇರೆ ಪೇಷಂಟ್ಸ್ನ ನಮಗೆ ರೆಫರ್ ಮಾಡ್ತಾರೆ. ಇವಾಗ ಇವ್ರೇನು ಮಾಡಿದ್ರು ಅಂತಂದರೆ ತಕ್ಷಣ ಸರ್ ಕಿಡ್ನಿ ಪ್ರಾಬ್ಲಮ್ ಇದೆ ಒಬ್ಬರಿಗೆ, ಇನ್ನೊಬ್ಬರಿಗೆ ಸ್ಟಮಕ್ ಪ್ರಾಬ್ಲಮ್ ಇದೆ ಅಂಥವ್ರನ್ನ ನಾವು ನಿಮಗೆ ನಿಮ್ಮ ಚಿಕಿತ್ಸೆನ ತೊಗೊಳ್ಳೋದಕ್ಕೆ ಹೇಳ್ಬೋದಾ ಅಂತಂದ್ಬಿಟ್ಟು ಕೇಳಿದ್ರು. ಸೊ ಇದು ಏನು ಅಂತಂದರೆ ನಮಗೆ ಗ್ಯಾರಂಟಿ ಆಗುತ್ತೆ ಅವ್ರಿಗೆ ನಿಜವಾಗ್ಲೂ ಪರಿಹಾರ ಸಿಕ್ಕಿದೆ ಅಂತಂದ್ಬಿಟ್ಟು. ಸೊ ಈ ಥರ ಇದಕ್ಕೆ ಕಾರಣಗಳು ತುಂಬ ಇದೆ. ಒಂದು ಇವಾಗ ಮಂಡಿ ನೋವು ಅಂತಂದರೆ ಅಥವಾ ನೀ ಪೇನ್ಸ್ ಅನ್ನೋದು ಅದು ಆ್ಯಕ್ಚುಲಿ 6 ಚಾನೆಲ್ಸ್ಗೆ ಸಂಬಂಧಪಟ್ಟಿದ್ದು. ಆ 6 ಚಾನೆಲ್ಸು 3 ಚಾನೆಲ್ ಬಂದು ನಮಗೆ ಇನ್ಸೈಡ್ ಆಫ್ ದ ಲೆಗ್ ಬರುತ್ತೆ, ಆಮೇಲೆ ಒಂದು ಚಾನೆಲ್ ಬಂದು ಮುಂದ್ಗಡೆಯಿಂದ ಬರುತ್ತೆ, ಆಮೇಲೆ ಬಲಗಡೆ ಒಂದು ಚಾನೆಲ್ ಇರುತ್ತೆ, ಆಮೇಲೆ ಇನ್ನೊಂದು ಚಾನೆಲ್ ಬ್ಯಾಕ್ ಸೈಡ್ ಆಫ್ ದ ಲೆಗ್ ಬರುತ್ತೆ. ಸೊ ಅವ್ರಿಗೆ ಬಹಳಷ್ಟು ಮಾಹಿತಿನ ನೀಡ್ತಾ ಇದ್ರೆ, ಆದರೆ ಆದಷ್ಟು ಬೇಗ ಕರೆ ಒಂದು ಸಿದ್ಧವಾಗಿದೆ. ಕಾರ್ಯಕ್ರಮದ ಮೊದಲ ಕರೆ ಆಗಿರೋದ್ರಿಂದ ಆದಷ್ಟು ಬೇಗ ರಿಸೀವ್ ಮಾಡೋಣ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೇಡಮ್ ಇದು ನನ್ನ ಹೆಸರು ಶಿವಮ್ಮ ಅಂತ. ಇನ್ನೊಮ್ಮೆ ಹೇಳಿ. ನೀ ಅಂತ ಅಂದ್ರೆ ಈ ಸ್ಟೆಪ್ಸ್ ಇಳಿತೀವಲ್ಲ
ಓಕೆ, ಡಾಕ್ಟರ್ ಇದ್ದಾರೆ ಅಮ್ಮ, ಮಾತನಾಡಿ ಅವ್ರ ಜೊತೆಗೆ. ಓಕೆ ಓಕೆ. ನಮಸ್ಕಾರಮ್ಮ. ನಮಸ್ತೆ ಡಾಕ್ಟರ್. ಹೇಳಿ. ಇದು ಅವ್ರಿಗೆ 72 ಇಯರ್ಸ್. ಓಕೆ. ನೀ ಅಂತ ಅಂದ್ರೆ ಅವರು ಸ್ಟೆಪ್ ಇಳಿಯುವಾಗ ಒಂದ್ ಸ್ಟೆಪ್ ಬಿಟ್ಟು ಇನ್ನೊಂದು ಸ್ಟೆಪ್ ಬಿಟ್ಟಿದ್ದಾರೆ. ಅದು ಮೂಳೆ ಮುರಿದಿಲ್ಲ. ಓಕೆ. ಒಂದು ಸುಮಾರು 4 ಇಯರ್ಸ್ ಆಯ್ತು ಡಾಕ್ಟರ್. ಆ ಮೂಳೆ ಪಕ್ಕಕ್ಕೆ ಹೋಗಿದೆ, ಎಕ್ಸ್ರೇ ಪ್ರಕಾರ ಪಕ್ಕದಲ್ಲಿ ಸ್ಲಿಪ್ ಆಗಿದೆ, ಪಕ್ಕಕ್ಕೆ ಹೋಗಿದೆ ಅಂತ ಹೇಳ್ತಾರೆ. ಓಕೆ. ಒಂದು ಆಯಿಂಟ್ಮೆಂಟ್ ಬಂದು ಅದು ಅದರಿಂದ ನೀ ಕ್ಯಾಪ್ ಕೊಟ್ಟಿದ್ದಾರೆ. ಬಟ್ ಮೊನ್ನೆನೂ ನಾವು ತೋರಿಸಿದ್ವಿ, ಒಂದು ಲಾಸ್ಟ್ ಒಂದು 15 days ನಲ್ಲಿ ಅವ್ರು ಮತ್ತೆ ನೀ ಕ್ಯಾಪ್ ಕೊಟ್ಟಿದ್ದಾರೆ. ಪೇನ್ ಬಂದ್ರೆ ಒಂದು ಮಾತ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮಾತ್ರೆ ಕೊಟ್ಟಿದ್ದಾರೆ. ಆದ್ರೆ ಅದು ಆಗ್ಲಿಲ್ಲ. ನೀ ಕ್ಯಾಪ್ ತೆಗೆದ ತಕ್ಷಣ ಮತ್ತೇನು ಮೂಳೆ ಪಕ್ಕಕ್ಕೆ ಹೋಗಿದೆ, ಅದು ಕೂತ್ಕೊಳ್ತಾ ಇಲ್ಲ ಆ ಜಾಗದಲ್ಲಿ ಡಾಕ್ಟರ್. ಹೌದಾ? ನೀವು ಏನು ಮಾಡಿ ಅಂತಂದರೆ ಅವ್ರದ್ದು ರಿಪೋರ್ಟ್ ಇದೆಯಾ ಇವಾಗ? ಎಕ್ಸ್ರೇ ರಿಪೋರ್ಟು, ಆಮೇಲೆ ಸ್ಕ್ಯಾನ್ ರಿಪೋರ್ಟ್ ತೆಗೆದಿದ್ದು ನಾನು ತೆಗೆದುಕೊಂಡಿದ್ದೀನಿ ಡಾಕ್ಟರ್. ಆಯಿತು. ನೀವೇನು ಮಾಡಿ ಅಂತಂದರೆ ಆ ರಿಪೋರ್ಟ್ನ ನಮ್ಮ ಮೊಬೈಲ್ ನಂಬರ್ ಇದೆ ನೋಡಿ, ಅಪಾಯಿಂಟ್ಮೆಂಟ್ಸ್ ಆ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ರೆ ನಾನು ಅದನ್ನು ರಿಪೋರ್ಟ್ ನೋಡಿ ನಿಮಗೆ ಏನು ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಹೇಳ್ತೀರಾ? ಆದರೆ ನಮ್ಮ ಇದರಲ್ಲಿ ಪಕ್ಕಕ್ಕೆ ಸ್ಲಿಪ್ ಆಗಿದೆ ಅಂತ ಎಲ್ಲ ಡಾಕ್ಟರ್ ಹೇಳೋದು ಅದನ್ನ. ಒಳ್ಳೆಯದು. ನೀವು ಆ ರಿಪೋರ್ಟ್ ಕಳಿಸಿದ್ರೆ ನನಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಅದನ್ನು ನೋಡಿಬಿಟ್ಟು ನಿಮಗೆ ಏನು ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಓಕೆ ಓಕೆ. ಓಕೆ, ಇನ್ನು ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕಾಗಿ. ಹಾಗೆ ಡಾಕ್ಟರ್ ಹೇಳಿದ ಹಾಗೆ ತಾವು ಅಪಾಯಿಂಟ್ಮೆಂಟಿಂದ ಪಡ್ಕೊಂಡು ಯಾರೇ ವೀಕ್ಷಕರಾಗಿರಲಿ ಅಥವಾ ಯಾರೇ ಪೇಷಂಟ್ಸ್ಗಳಾಗಿರಲಿ ಡಾಕ್ಟರ್ ಹತ್ರ ಒಮ್ಮೆ ತಾವು ಬಂದು ಭೇಟಿ ಮಾಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ಅನ್ನೋದು ಪಡ್ಕೊಳ್ಳೇಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಳೋ ರೀತಿ ಹೇಗೆ ಅಂತಂದರೆ ಕಾರ್ಯಕ್ರಮದ ಸ್ಕ್ರಾಲ್ನಲ್ಲಿ ಅಪಾಯಿಂಟ್ಮೆಂಟ್ಗಾಗಿ ಅಂತ ಒಂದು ನಂಬರ್ ಬರ್ತದೆ. ಸೊ ಕಾಲ್ ಮಾಡಿ ಅಥವಾ ತಾವು ಅದಕ್ಕೆ ವಾಟ್ಸಪ್ನಲ್ಲಿ ನಿಮ್ಮ ರಿಪೋರ್ಟ್ನ ಕಳಿಸಿದ ತಕ್ಷಣ ಡಾಕ್ಟರ್ ನಿಮ್ಮ ಮೆಸೇಜ್ಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಡಾಕ್ಟರ್ ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ಬಹುಶಃ ಕರೆ ಕಟ್ಟಾಗಿರ್ಬೋದು. ಹಾಗೆ ಡಾಕ್ಟರ್, ಈಗ ನಾನು ಹೇಳ್ತಾ ಇದ್ದೆ ಡಯಾಬಿಟಿಕ್ ಅಂದ ತಕ್ಷಣ ಈಗ ಏನು ಮಾಡ್ತಾರೆ ಅಂತಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು ಅಥವಾ ಇನ್ಸುಲಿನ್ ಇಂಜೆಕ್ಟ್ ಮಾಡ್ಕೊಳ್ಳೇಬೇಕು ಅಂತಾರೆ. ಸೊ ಈ ಒಂದು ಲೈಫ್ ಸ್ಟೈಲ್ನಿಂದ ಅಂದರೆ ಈ ಒಂದು ಪ್ರೊಸೀಜರ್ಗಳಿಂದ ಹೊರಬರೋಕ್ಕೆ ಸಾಧ್ಯನೇ ಇಲ್ವಾ? ಸಾಧ್ಯ ಇದೆ. ಇವಾಗ ಏನು ಅಂತಂದರೆ ಫಸ್ಟು ಡಯಾಬಿಟಿಸ್ ಅಂದರೆ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗಿರುತ್ತೆ ಅಥವಾ ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗಿರುತ್ತೆ. ನಾನಾ ಕಾರಣಗಳಿರ್ಬೋದು ಅದಕ್ಕೆ. ನಾವೇನು ಹೇಳ್ತೀವಿ ಅಂತಂದರೆ ಇವಾಗ ಅವರು ಯಾವುದೇ ಲೆವೆಲಲ್ಲಿ ಶುಗರ್ ಲೆವೆಲ್ ಸ್ಟಾರ್ಟ್ ಮಾಡಿದ್ರೂ ಎಷ್ಟು ಡೋಸೇಜ್ ಸ್ಟಾರ್ಟ್ ಮಾಡಿರ್ತಾರೋ ಅದನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಸುಮಾರು ಜನ ಅದು ಅವರ ಗಣನೆಗೆ ಬರೋದಿಲ್ಲ. ಇವಾಗ 1 ಟ್ಯಾಬ್ಲೆಟು ಅಥವಾ 2 ಟ್ಯಾಬ್ಲೆಟ್ ಪರ್ ಡೇ ತೊಗೋತಾ ಇರ್ತಾರೆ ಅಂದ್ಕೊಳ್ಳಿ. ತೊಗೊಂಡವರು ಅದನ್ನು ಹೇಗೆ ಕಡಿಮೆ ಮಾಡೋದು, ಆ ನಂಬರ್ ಆಫ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅಥವಾ ಅದರ ಡೋಸೇಜ್ ಆಗಿರ್ಬೋದು, ಅದನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆವಾಗ ತಿರ್ಗಾ ಶುಗರ್ ಲೆವೆಲ್ ಕಂಟ್ರೋಲಲ್ಲಿಲ್ಲ ಅಂದರೆ ಆಮೇಲೆ ಇನ್ಸುಲಿನ್ ತೊಗೊಳಕ್ಕೆ ಶುರು ಮಾಡ್ತಾರೆ. ಇನ್ಸುಲಿನ್ ಒಂದ್ಸಲ ಶುರು ಮಾಡಿದ್ರೆ ಅದರಲ್ಲೂ ಏನು ಒಂದು 8 to 10 20 ಯೂನಿಟ್ಸ್ ಈ ಥರ ಸ್ಟಾರ್ಟ್ ಮಾಡಿದವರು ಆಮೇಲೆ ಗ್ರ್ಯಾಜುವಲ್ ಆಗಿ ಇನ್ಸುಲಿನ್ ಡೋಸೇಜ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಆ ಥರ ಇನ್ಕ್ರೀಸ್ ಮಾಡ್ಕೊಳ್ದೆ ಅದನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಅದಕ್ಕೆ ಹೇಗೆ ಮಾಡಬೇಕು, ಅದಕ್ಕೇನು ಅಂತಂದರೆ ತುಂಬ ಡಿಫ್ರೆಂಟ್ ಸೊಲ್ಯೂಷನ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಲೈಫ್ ಸ್ಟೈಲ್ ಅಂದರೆ ನಮ್ಮ ಜೀವನ ಶೈಲಿಲಿ ಏನು ಅಂತಂದರೆ ಈ ನಾರ್ಮಲ್ಲಾಗಿ ನಾವು ಏನು ಫುಡ್ ತೊಗೋತೀವೋ ಆ ಫುಡ್ಡಲ್ಲಿ ಕ್ಯಾಲರೀಸ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭವಾದ ವಿಧಾನ ಅಂತಂದರೆ ವೆಜಿಟೇಬಲ್ಸ್ ಜಾಸ್ತಿ ತಿನ್ನೋದು. ಆಮೇಲೆ ವೆಜಿಟೇಬಲ್ಸಲ್ಲಿ ಕೆಲವು ವೆಜಿಟೇಬಲ್ಸ್ ತೊಗೊಳ್ಳೋ ಹಾಗಿಲ್ಲ, ಲೈಕ್ ಕ್ಯಾರೆಟು ಅಥವಾ ಬೀಟ್ರೂಟ್ ಅದನ್ನು ತೊಗೊಳ್ದೆ ಬೇರೆ ವೆಜಿಟೇಬಲ್ಸ್ನ ಜಾಸ್ತಿ ತೊಗೊಂಡು ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ಯಾವ ರೀತಿ ಫುಡ್ ಡಯಟ್ನ ಮೇಂಟೈನ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ರೆ. ಆದರೆ ಕಾಲ್ ರೆಡಿ ಇದೆ, ನೋಡ್ಬಿಡೋಣ. ಹಲೋ ಓಕೆ ಡಾಕ್ಟರ್, ಡಯಾಟಿಷಿಯಸ್ ಪೇಷಂಟ್ಸ್ ಯಾವ ರೀತಿ ನೋಡಬೇಕು? ಸೊ ಅವ್ರ ಡಯಟ್ ಏನು ಮಾಡಬೇಕು ಅಂತಂದರೆ ಅವ್ರು ಎಷ್ಟು ಕ್ಯಾಲರೀಸ್ ತೊಗೊಳ್ತಾ ಇದ್ದಾರೋ ಅದನ್ನು ಕಡಿಮೆ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ 4 ಇಡ್ಲಿ ತೊಗೋತಾ ಇದ್ದಾರೆ ಅಂದ್ಕೊಳ್ಳಿ, 3 ಇಡ್ಲಿ ಆ ಥರ ಸ್ವಲ್ಪನೇ ಕಡಿಮೆ ಮಾಡ್ಕೊಂಬಂದ್ಬೇಕು. ಅವ್ರು ಎಷ್ಟು ವೆಜಿಟೇಬಲ್ಸ್ನ ತಿಂತಾರೋ, ಇವಾಗ ನಾರ್ಮಲ್ ಡಯಟ್ ಇವಾಗ ರೈಸು ಚಪಾತಿ ಆ ಥರ ಐಟಮ್ಸ್ ತಿನ್ನೋದನ್ನ ಕಡಿಮೆ ಮಾಡಿ ಅದನ್ನು ಆದಷ್ಟು ವೆಜಿಟೇಬಲ್ಸಲ್ಲಿ ರಿಪ್ಲೇಸ್ ಮಾಡಿದ್ರೇ ಸುಮಾರು ಕಂಟ್ರೋಲ್ ಆಗ್ಬಿಡುತ್ತೆ. ಓಕೆ ಡಾಕ್ಟರ್, ಒಂದು ಕರೆ ಇದೆ, ನೋಡೋಣ. ಹಲೋ 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 ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ಹಲೋ ಹಲೋ ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ಹಲೋ ಹೇಳಿ ಮೇಡಮ್, ನಮ್ಮ ಹೆಸರು ಮಾಲೂರಿಂದ ಮಾತಾಡ್ತಿರೋದು. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಮಾ. ನಮಸ್ಕಾರ ಮೇಡಮ್, ನನ್ನ ಹೆಸರು ಡಾಕ್ಟರ್ ಇದ್ದಾರೆ, ಮಾತನಾಡಿ ಅವ್ರ ಜೊತೆಗೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿಮ್ಮ. ಸರ್ ನಾವು ಮಾಲೂರಿಂದ, ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರಿಂದ ಮಾತಾಡ್ತಿರೋದು. ಓಕೆ. ನನಗೆ 15 years ಇಂದ ಜಾಯಿಂಟ್ ಪೈನ್ ಇದೆ ಸರ್. ಈಗ ಜೋಮು ಎಲ್ಲ ಬರ್ತಾ ಇದೆ ಸರ್. ಇಲ್ಲ, ಜಾಯಿಂಟ್ ಪೈನ್ ಅಂದರೆ ಯಾವ ಜಾಯಿಂಟ್ ಪೈನ್?
ಗೊತ್ತಿಲ್ಲ ಸರ್, ಮೂಳೆಗಳಲ್ಲಿ ಎಲ್ಲೆಲ್ಲಿ ಜಾಯಿಂಟ್ ಎಲ್ಲ ಜಾಯಿಂಟ್ಸು ಬರ್ತಾ ಇದೆಯಾ? ಮಲ್ಟಿಪಲ್ ಎಲ್ಲ ಜಾಯಿಂಟ್ಸಲ್ಲೂ ಜಾಯಿಂಟ್ ಪೇಯ್ನ್ ಅಂದರೆ ಎಲ್ಲೆಲ್ಲಿ ಇದೆಯೋ ನಮಗೆ ಏನು ರಿಸ್ಟ್ ಇರ್ಬೋದು ಅಥವಾ ಎಲ್ಬೋ ಇರ್ಬೋದು ಅಥವಾ ಶೋಲ್ಡರ್ ಇರ್ಬೋದು, ಇದೆಲ್ಲ ಜಾಯಿಂಟ್ಸ್ ಅಂತಾರೆ. ನಿಮಗೆ ಮೊಣಕಾಲು ಜಾಯಿಂಟಾ ಅಥವಾ ಯಾವ ಜಾಯಿಂಟಲ್ಲಿ ಅಂತ? ಅದೇ ಮೂಳೆಗಳಲ್ಲಿ ಜಾಯಿಂಟ್ ಇದೆಯಾ ಅಲ್ಲೆಲ್ಲ ಬರ್ತಾ ಇದೆ. ಓಕೆ ಸರಿ. ಅದು ನಿಮಗೆ ಮೋಸ್ಟ್ಲಿ ರಿಮೇಟೈಡ್ ಆರ್ಥರೈಟಿಸ್ ಇರೋ ಚಾನ್ಸ್ ಇದೆ. ಅದಕ್ಕೆ ನೀವೇನು ಮಾಡಿ ಅಂತಂದರೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. RA ಫ್ಯಾಕ್ಟರ್ ಅಂದ್ಬಿಟ್ಟು ಒಂದು ಬ್ಲಡ್ ಟೆಸ್ಟ್ ಇರುತ್ತೆ, ಅದನ್ನು ಮಾಡಿಸಿದಾಗ ನಿಮಗೆ RA ಪಾಸಿಟಿವ್ ಅಂತ ಬಂದರೆ ನೀವು ರಿಮೇಟೈಡ್ ಆರ್ಥರೈಟಿಸ್ಗೆ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ನಿಮ್ಮ ಹತ್ರ ಬರ್ಬೋದಾ? ನಮ್ಮ ಹತ್ರನೂ ನೀವು ಆ ರಿಪೋರ್ಟ್ ತೊಗೊಳ್ಳಿ, ಫಸ್ಟು ತೊಗೊಂಡ್ಮೇಲೆ ನಮ್ಮ ಹತ್ರ ಬರ್ಬೋದು. ಇನ್ನು ನಂಜಮ್ಮ ಅವರೇ, ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕಾಗಿ. ಹಾಗೆ ಡಾಕ್ಟರ್ ಹೇಳಿದಾಗೆ ತಮ್ಮ ರಿಪೋರ್ಟ್ಸ್ ಅಂದರೆ ಹಿಸ್ಟ್ರಿ ರಿಪೋರ್ಟ್ಸ್ ಏನೇನಿದೆ ಎಲ್ಲವನ್ನು ತಗೊಂಡು ತಾವು ಕಾರ್ಯಕ್ರಮದ ಸ್ಕ್ರಾಲ್ನಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ಅಪಾಯಿಂಟ್ಮೆಂಟ್ ಒಂದು ನಂಬರ್ ಅಂತ ಏನಿದೆ, ಸೊ ಕಾಲ್ ಮಾಡಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ನ ಪಡ್ಕೊಂಡು ಡಾಕ್ಟರ್ ಯಾವ ಟೈಮು ಅಥವಾ ಯಾವ ಡೇ ಹೇಳ್ತಾರೋ ಆ ದಿನ ಬಂದು ತಾವು ಚೆಕಪ್ನ ಮಾಡಿಸ್ಕೊಳ್ಬೋದು ಅಂತ ಹೇಳ್ಬೋದು. ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ ಡಾಕ್ಟರ್, ನೋಡೋಣ. ಹಲೋ 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 ಹಲೋ, ನಮಸ್ತೆ, ತಮ್ಮ ಹೆಸರು? ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ಹಲೋ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಮಾ. ಹಲೋ, ತಮ್ಮ ಹೆಸರನ್ನ ತಿಳಿಸ್ಕೊಡಿ. ನಾವು ಶಾಂತ ಅಂತೆ. ಶಾಂತ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಾಗೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ಕಾರ, ಹೇಳಿ ಅಮ್ಮ. ನಮಗೆ ಬೆನ್ನ ನಡಾನು ಬಹಳ ಪ್ರಾಬ್ಲಮ್ ಇದೆ. ಬೆನ್ನ ನಡ ರೀ. ಓಕೆ, ವೇಸ್ಟ್. ಓಕೆ, ಯಾವಾಗಿಂದ ಇದೆ ಪ್ರಾಬ್ಲಮ್ ಅದು? ಯಾವಾಗಿಂದ ಈಗ ಒಂದು ವರ್ಷ 2 ವರ್ಷದಿಂದ ಆಯ್ತು. ಅದು ರವಿ ಪಾಟೀಲ್ ಅಂತ ಅವ್ರ ಕಡೆ ತೋರಿಸಿದೆ. ಇಲ್ಲ, ಯಾವಾಗಿಂದ ಇದೆ? ಇದು 1 ವರ್ಷದಿಂದ ಆಯ್ತು. 1 ವರ್ಷದಿಂದ ಇದೆ. ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಈಗ? ಅವಾಗೆ ಅವರು ಪೇನ್ದು ಕ್ಯಾಲ್ಸಿಯಂ ಗುಳಿಗೆ ಕೊಟ್ಟಿದ್ರು, ಮತ್ತೆ ಬೆಲ್ಟ್ ಹಾಕೊಟ್ಟಿದ್ರು. ಹಾಂ, ಆಯಿತು. ನಿಮ್ಮದು ಸ್ವಲ್ಪ ಬೆನ್ನೆ ಮೂಳೆ ಸ್ವಲ್ಪ ನಡದ ಬೆಳೆ ಸ್ವಲ್ಪ ಇದನ್ನಾಗಿದೆ, ಸವನಾಗಿದೆ ಅಂತ ಹೇಳ್ತಾರೆ. ಓಕೆ, ಇಲ್ಲ ಅದಕ್ಕೆ ನೀವು ಬೇರೆ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಅಂತ? ಔಷಧಿ ಅಲ್ಲದೆ ಬೇರೆ ಏನಿಲ್ಲ. ಓಕೆ, ವಯಸ್ಸೆಷ್ಟು ನಿಮಗೆ? ನಮ್ದು ವಯಸ್ಸು 55. 55. ನಿಮ್ಮೂರಲ್ಲಿ ಏನಾದರೂ ಯೋಗ ಹೇಳ್ಕೊಡೋರು ಯಾರಾದರೂ ಇದ್ದಾರಾ? ಊರಲ್ಲಿ ನೋಡಬೇಕು ನಾವು. ನೋಡಿ, ಯಾಕೆಂದರೆ ಇದು ಸೊಂಟ ನೋವು ಅಂತಂದರೆ ನಾರ್ಮಲಾಗಿ ರಿಲೇಟೆಡ್ ಟು ಮಸಲ್ಸ್ ಇರುತ್ತೆ, ಮಸಲ್ ಪೇಯ್ನು. ಅದೇ ಬ್ಯಾಕ್ ಪೇಯ್ನ್ ಆದರೆ ರಿಲೇಟೆಡ್ ಟು ಬೋನ್ ಇರುತ್ತೆ ನಾರ್ಮಲಾಗಿ. ಸೊ ಈ ಮಸಲ್ ಪೇಯ್ನ್ ಆದರೆ ನೀವು ಯೋಗದಲ್ಲಿ ಆ ಎಕ್ಸರ್ಸೈಸಸಲ್ಲಿ ತುಂಬ ಕಡಿಮೆ ಮಾಡ್ಕೋಬೋದು. ನೀವು ಅದನ್ನು ಪ್ರಯತ್ನ ಮಾಡಿ. ಅದನ್ನಲ್ಲಿ ನಿಮಗೆ ಸರಿ ಆಗಲಿಲ್ಲ ಅಂದರೆ ನಮಗೆ ಕಾಲ್ ಮಾಡಿ. ಎಕ್ಸರ್ಸೈಸು ಅದರಲ್ಲಿ ಯೋಗ ಒಂದು ಹೇಳ್ಕೊಡ್ತಾರೆ, ಯೋಗದಲ್ಲಿ ಅದರಲ್ಲಿ ಮಾಡಿದವರಿಗೆ ತುಂಬ ಕಡಿಮೆ ಆಗಿದೆ. ಏನಮ್ಮ? ಶಾಂತ ಅವರೇ, ನಾನು ಅಡ್ರೆಸ್ನ ಹೇಳ್ತೀನಿ ಅಮ್ಮ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಹಾಗೆ ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕಾಗಿ. ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಮುಕ್ತವಾಗಿ ಅವ್ರ ಹತ್ರ ಹಂಚ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿರೋರು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡುವಂಥ ಒಂದು ಸ್ಥಳನ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಹೆಲ್ತ್ ಫಾರ್ ಆಲ್ ಪ್ರೈವೇಟ್ ಲಿಮಿಟೆಡ್, ಇಶಾಕ್ ಡಯಾಗ್ನೋಸ್ಟಿಕ್ಸ್, ಬಿಟ್ವೀನ್ 15th and 16th ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರಿನಲ್ಲಿ ಇರುವಂತಹ ಈ ಒಂದು ಸೆಂಟರ್. ಆಗಲೇ ಡಾಕ್ಟರ್ ಹೇಳಿದ ಹಾಗೆ ಪೇಷಂಟ್ ಸೆಂಟ್ರಿಕ್ ಸೆಂಟರ್ ಬೇರೆ ಇದು. ಅಂದರೆ ಯಾವುದೇ ರೀತಿಯಿಂದ ಪೇಷಂಟ್ಸ್ಗಳ ಪಾಯಿಂಟ್ ಆಫ್ ವ್ಯೂ ಇಂದ ತಮ್ಮ ಸಮಸ್ಯೆನ ನೋಡ್ಕೊಳ್ತಾರೆ, ಹಾಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾರೆ. ಹಾಗೆ ಟೋಟಲ್ ಇಂಟಿಗ್ರೇಟೆಡ್ ಜೊತೆಗೆ ರೈಟ್ ಸೊಲ್ಯೂಷನ್ಸನ್ನು ನೀಡುವಂತಹ ಒಂದು ಸೆಂಟರ್ ಅಂತ ಹೇಳ್ಬೋದು. ಸೊ ಒಮ್ಮೆ ಭೇಟಿ ನೀಡಿ ಡಾಕ್ಟರ್ PS ಬಾಲಕೃಷ್ಣ ಅವರನ್ನ ನೇರವಾಗಿ ಭೇಟಿ ಮಾಡಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಹಾಗೆ ಮತ್ತೊಂದು ಕರೆ ಇದೆ ಡಾಕ್ಟರ್, ನೋಡೋಣ. ಹಲೋ ಹಲೋ. ಇನ್ನು ವೀಕ್ಷಕರೇ, ತಾವು ಕೂಡ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಬಹುದು. ಡಾಕ್ಟರ್ PS ಬಾಲಕೃಷ್ಣ ಅವ್ರನ್ನ ನಮ್ಮೊಟ್ಟಿಗಿದ್ದಾರೆ, ಹೆಲ್ತ್ ಫಾರ್ ಆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್. ಅಷ್ಟು ಅಲ್ಲದೆ ನಾಡಿ ಪರೀಕ್ಷೆಯಲ್ಲಿ ತಜ್ಞರಾಗಿರುವಂಥವ್ರು, ನಾಡಿ ಪರೀಕ್ಷೆಯಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂಥವ್ರು ಕೂಡ ಹೌದು. ಕರೆ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಒಮ್ಮೆ ಜೋರಾಗಿ ಮಾತನಾಡಿ. ಹಲೋ, ಕೇಳಿಸ್ತಾ ಇದೆ ನನ್ನ ಧ್ವನಿ ನಿಮಗೆ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಹಲೋ ಸರ್, ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ ಅವ್ರ ಜೊತೆಗೆ. ನಮಸ್ಕಾರ, ಹೇಳಿ ನಿಮ್ಮ ಪ್ರಾಬ್ಲಮ್ ಹೇಳಿ.
ಇನ್ನು ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕಾಗಿ. ದಯವಿಟ್ಟು ವೀಕ್ಷಕರೇ, ನಮ್ಮ ಕೋರಿಕೆ ಇಷ್ಟೇ, ಯಾರೆಲ್ಲ ಕರೆ ಮಾಡ್ತಿರೋ ಡಾಕ್ಟರ್ ಜೊತೆ ನೇರವಾಗಿ ಭೇಟಿ ಮಾತನಾಡಬೇಕು. ನಮ್ಮ ಸಮಸ್ಯೆ ಖಂಡಿತವಾಗ್ಲೂ ಆರೋಗ್ಯ ಸಮಸ್ಯೆ ಇರೋರು ಅವರ ಸಮಸ್ಯೆ ಪರಿಹಾರಕ್ಕಾಗಿ ಕಾಯ್ತಾ ಇರ್ತಾರೆ. ದಯವಿಟ್ಟು ಕಾರ್ಯಕ್ರಮಕ್ಕೆ ಕಾಲ್ ಮಾಡೋರು ಆದಷ್ಟು ಟಿವಿಯಿಂದ ದೂರ ಬನ್ನಿ. ಜೊತೆಗೆ ನೆಟ್ವರ್ಕ್ ಇರೋ ಜಾಗ ಬಂದು ಮಾತನಾಡಿದ್ರೆ ಡಾಕ್ಟರ್ ಹತ್ರ ಮುಕ್ತವಾಗಿ ತಾವು ಮಾತನಾಡ್ಬೋದು. ಹಾಗೆ ಕರೆ ಸಿದ್ಧವಾಗಿದೆ ಡಾಕ್ಟರ್, ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ನಮ್ಮ ಹೆಸರು ಶೈಲಜಾ ಅಂತ. ಶೈಲಜಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಯಲ್ಲಾಪುರ. ಯಲಹಂಕದಿಂದ ಕರೆಯನ್ನು ಮಾಡ್ತಿದ್ದೀರಾ. ಡಾಕ್ಟರ್ PS ಬಾಲಕೃಷ್ಣ ಅವರಿದ್ದಾರೆ ನಮ್ಮೊಟ್ಟಿಗೆ, ಮಾತನಾಡಿ ಅವ್ರ ಜೊತೆ. ಆಯ್ತು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನನಗೆ ಈ ತುಟಿ ಮೇಲೆ ಕೆಳಗಡೆ ಗಡ್ಡ ಕಡೆ ಎಲ್ಲ ಕೂದಲು ಬರ್ತಾ ಇದೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಅದು ಹಾರ್ಮೋನ್ ಪ್ರಾಬ್ಲಮ್ ಅಮ್ಮ, ಅದು ಹೌದು, ಹಾರ್ಮೋನ್ಸ್ ಪ್ರಾಬ್ಲಮ್ ಅದು. ಸೊ ಯಾವಾಗಿಂದ ಇದೆ? ಅದು 1 ವರ್ಷದಿಂದ ಇದೆ ಸರ್. ನಿಮ್ಗೆ ಎಷ್ಟು ಏಜು? 52 ವರ್ಷ. ಎಷ್ಟು? 52? ಹೌದು. ಓಕೆ, ಅಂದರೆ ಇವಾಗ 1 ವರ್ಷದಿಂದ ಕಾಣಿಸ್ಕೊತಾ ಇದೆಯಾ? ಹೌದು, ಸ್ವಲ್ಪ ಸ್ವಲ್ಪ ಬರುತ್ತೆ, ಜಾಸ್ತಿ ಬರ್ತಾ ಇಲ್ಲ, ಸ್ವಲ್ಪ ಓಕೆ. ಬರ್ತಾ ಇದೆ. ಇದು ಹಾರ್ಮೋನ್ ಮೋಸ್ಟ್ಲಿ ಮೆನೋಪಾಸಲ್ ಆದಮೇಲೆ ಬಂದಿರ್ಬೋದು ಆ ಪ್ರಾಬ್ಲಮ್ಮು. ಸೊ ಅದಕ್ಕೆ ಏನು ಅಂತಂದರೆ ಅದ್ರ ಜೊತೆ ಅದೊಂದೇ ಬರೋದಿಲ್ಲ ಆ್ಯಕ್ಚುಲಿ, ಅದ್ರ ಜೊತೆ ಬೇರೆ ಪ್ರಾಬ್ಲಮ್ಸು ಇರುತ್ತೆ. ಸೊ ಅದ್ರ ಮ್ಯಾಕ್ಸಿಮಮ್ಮು ಏನು ಅಂತಂದರೆ ಬ್ಯಾಕ್ ಪೇಯ್ನು ಅಥವಾ ಸ್ಟಮಕ್ ಪೇಯ್ನು ಅಥವಾ ನೀ ಪೇಯ್ನು, ಮಂಡಿ ಪೈನ್ ಇದೆ. ಅದೇ ಆ ಥರ ಪೇಯ್ನ್ಸ್ ಕೂಡ ಅದ್ರ ಜೊತೆನಲ್ಲಿ ಬರುತ್ತೆ, ಅಂದರೆ ಮಿನೋಪಾಸ್ ಆದಮೇಲೆ. ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಯಾವಾಗಲಾದರೂ ಒಂದು ಸಲ ನಮ್ಮ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಮೀಟ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀವಿ ನಾವು. ಶೈಲಜಾ ಅವರೇ, ಧನ್ಯವಾದಗಳು ಮಾ ಕರೆಯನ್ನು ಮಾಡಿದ್ದಕ್ಕಾಗಿ. ಹಾಗೆ ಡಾಕ್ಟರ್ ಬಹಳಷ್ಟು ಮಾತುಕತೆಯನ್ನು ಮಾಡೋದಿದೆ, ಹಾಗೆ ಜೊತೆಗೆ ಎಷ್ಟೋ ವಿಚಾರಗಳನ್ನ ತಿಳ್ಕೊಳ್ಳೋದಿದೆ. ಅದರ ಒಂದು ಕಾಲ್ ಇದೆ, ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ಹಲೋ, ನನ್ನ ಹೆಸರು ರತ್ನಾ ಅಂತ. ಅರ್ಚನಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾನು ಜಯನಗರಿಂದ. ಹಾಗೆ ಡಾಕ್ಟರ್ ಇದ್ದಾರೆ, ಮಾತನಾಡಿ ಅವ್ರ ಜೊತೆಗೆ. ಹೌದಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಕೊಡಿ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಹೇಳಿ. ಸರ್, ನನಗೆ ರೈಟ್ ಹ್ಯಾಂಡು ಮತ್ತೆ ಕತ್ತಿನ ಹಿಂದೆ ತುಂಬಾ ಪೇನ್ ಆಗುತ್ತೆ ಸರ್. ಏನಾದ್ರೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬಾರ್ದು, ತುಂಬಾ ಪೇನು. ಎಷ್ಟು ಏಜ್ ಎಷ್ಟು ನಿಮಗೆ? ನನಗೆ 36 ಇಯರ್ಸ್. ಡಯಾಬಿಟಿಸ್ ಏನಾದರೂ ಇದೆಯಾ? ಇಲ್ಲ ಸರ್, ಏನಿಲ್ಲ. ಏನಿಲ್ಲ. ಅಂದರೆ ಇದು ಏನು ಅಂತಂದರೆ ಒಂದು ಮಸಲ್ ಟೇರ್ ಆಗಿರ್ಬೋದು ಅಥವಾ ಫ್ರೋಸನ್ ಶೋಲ್ಡರ್ ಅಂತಾರೆ. ಡಯಾಬಿಟಿಸ್ ಇಲ್ಲದ್ರಿಂದ ಒಂದು ಅಡ್ವಾಂಟೇಜ್ ಪೊಸಿಷನ್ ಆ್ಯಕ್ಚುಲಿ. ಸೊ ಇದಕ್ಕೆ ತುಂಬ ಸುಲಭವಾದ ಚಿಕಿತ್ಸೆ ಇದೆ, ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಚಿಕಿತ್ಸೆ ಇದೆ. ಅದನ್ನು ನಾವೇನು ಹೇಳ್ತೀವಿ ಅಂತಂದರೆ ಮಲ್ಟಿಪರ್ಪಸ್ ಹೆಲ್ತ್ ಕಿಟ್ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟ್ರೂಮೆಂಟ್ ಇದೆ. ಇದನ್ನು ಉಪಯೋಗಿಸೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀವಿ. ಇದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಮನೆಯಲ್ಲೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಅದನ್ನು ನೀವು ನಮ್ಮ ಹತ್ರ ಬಂದಾಗ ನಿಮ್ಮ ಪಲ್ಸ್ ಡಯಾಗ್ನೋಸಿಸ್ ಮಾಡ್ತೀವಿ. ಪಲ್ಸ್ ಡಯಾಗ್ನೋಸ್ ಮಾಡಿ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀವಿ. ಅದರಿಂದ ಸುಮಾರು ಜನಕ್ಕೆ ರಿಲೀಫ್ ಸಿಕ್ಕಿದೆ. ಮಸಲ್ ಟೇರ್ ಕೇಸಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳುತ್ತೆ. ಫ್ರೋಸನ್ ಶೋಲ್ಡರ್ ಅಥವಾ ಓನ್ಲಿ ಶೋಲ್ಡರ್ ಪೇಯ್ನ್ ಆದರೆ ತುಂಬ ಬೇಗನೆ ರಿಲೀಫ್ ಬರುತ್ತೆ. ಇನ್ನು ಅರ್ಚನಾ ಅವರೇ, ಧನ್ಯವಾದಗಳು ಮಾ ಕರೆಯನ್ನು ಮಾಡಿದ್ದಕ್ಕಾಗಿ. ಹಾಗೆ ಡಾಕ್ಟರ್ ಇವಾಗ ತಾನೇ ತೋರಿಸಿದ್ರು, ನಿಮಗೆ ಕಾಂಬೋ ಕಿಟನ್ನು ತೋರಿಸಿದ್ದಾರೆ. ಸೊ ಆ ಕಾಂಬೋ ಕಿಟನ್ನು ಪಡ್ಕೊಳ್ಳೋ ರೀತಿ ಹೇಗೆ ಅಂತಂದರೆ, ಕಾರ್ಯಕ್ರಮದಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ಒಂದು ನಂಬರ್ಗೆ ಅಪಾಯಿಂಟ್ಮೆಂಟನ್ನು ಪಡ್ಕೊಂಡು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಿ ಆ ಒಂದು ಕಾಂಬೋ ಕಿಟ್ನ ಪಡ್ಕೊಳ್ಬೋದು. ಹಾಗೆ ಡಾಕ್ಟರ್ ಮನೆಯಲ್ಲೇ ಅದು ಪದ್ಧತಿಗಳನ್ನ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಕೂಡ. ಸೊ ಮನೆಯಲ್ಲೇ ತಾವು ಅದನ್ನ ರಿಲೀಫ್ನ ಪಡ್ಕೊಳ್ಬೋದು, ಅದನ್ನ ಯೂಸ್ ಮಾಡಿ. ಹಾಗೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಲೋ, ನಮಸ್ತೆ. ತಮ್ಮ ಹೆಸರು? ಹಲೋ, ನಮಸ್ತೆ ಮೇಡಮ್. ನಾನು ಡಾಕ್ಟರ್ ಹತ್ರ ಮಾತಾಡ್ಬೇಕು. ಖಂಡಿತವಾಗ್ಲೂ ಮಾತನಾಡ್ಬೋದು ಮಾ, ತಮ್ಮ ಹೆಸರನ್ನು ತಿಳಿಸ್ಕೊಡಿ. ಪಡನ್ ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಡಾಕ್ಟ್ರೆ, ನಾನು ನಾಗರತ್ನ ಅಂತ ಮಾತಾಡೋದು. ಹೇಳಿ ಮೇಡಮ್. ಇನ್ನೇನಿಲ್ಲ, ಸಾಯಂಕಾಲ ಆಗ್ತಾ 2 ಹಿಕ್ಸು ತುಂಬಾ ಪೈನ್ ಆಗತ್ತಲ್ಲ, ಏನ್ ಮಾಡ್ಬೇಕು ಸರ್? 2 ಹಿಕ್ಸುನು ಓಕೆ ಓಕೆ ತುಂಬಾ ಪೈನ್ ಆಗತ್ತೆ. ಅಂದರೆ ಎಲ್ಲ ಏನು ವರ್ಕ್ ಮಾಡ್ತಾ ಇದ್ದೀರಾ ನೀವು? ಹಿಕ್ಸ್ ಕರೆಕ್ಟ್. ನೀವು ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ? ಇಲ್ಲ, ಮನೆಯಲ್ಲೇ ಮೊಮ್ಮಗಳನ್ನ ನೋಡ್ಕೊಂಡಿರ್ತೀನಿ. ಹೌದಾ? ಓಕೆ. ಅದು ಯಾವಾಗಿಂದ ಇದೆ ಪ್ರಾಬ್ಲಮ್ಮು? ಅದು ಅದೇ 1 ವರ್ಷದಿಂದಾನು ಇದೆ. ಏನಾದ್ರು ಆಯಿಲ್ ಗೀಲ್ ಹಚ್ಕೋತೀನಿ. ಆಯಿಲ್ ಹಚ್ಕೊಂಡ್ರೆ ಅದು ಗುಣ ಆಗಲ್ವಲ್ಲ? ಸ್ವಲ್ಪ ರಿಲೀಫ್ ಆಗತ್ತೆ. ಓಕೆ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಒಂದು ವೆಯ್ಟ್ ಎಷ್ಟಿದ್ದೀರಾ ನೀವು? ವೆಯ್ಟ್ ಇದೀನಿ 75 ತನಕ. ಹೈಟ್? ಹೈಟ್ 5.2.
ಅದೇ ವೆಯ್ಟ್ ಜಾಸ್ತಿ ಇದ್ದೀರಾ, ಅದರಿಂದ ಇರ್ಬೋದು ಮೋಸ್ಟ್ಲಿ. ಅದೊಂದೇ ರೀಸನ್ ಇರ್ಬೋದು. ಮಾಡಕ್ ಟೈಮ್ ಇಲ್ಲ ನನ್ಗೆ. ಅದೇ ಮೊಮ್ಮಗಳು ನೋಡ್ಕೊಳ್ಳೋದು ಅಂದರೆ ಹುಡುಗಾಟನ. ಅದು ಕರೆಕ್ಟೇ ಅದು. ನೀವು ಏನು ಮಾಡಬೇಕು ಅಂತಂದರೆ ಫಸ್ಟು ನೀವು ತಗೊಳ್ತಾ ಇರೋ ಆಹಾರದಲ್ಲಿ ಸ್ವಲ್ಪ ಕ್ಯಾಲರೀಸ್ ಕಡಿಮೆ ಮಾಡಿ. ಅಂದರೆ ನಾವು ಹೇಳೋದೇನು ಅಂತಂದರೆ ನಾರ್ಮಲಾಗಿ ರೈಸು ಚಪಾತಿ ಈ ಥರ ಐಟಮ್ಗಳನ್ನ ಕಡಿಮೆ ಮಾಡಿ ಅದಕ್ಕೆ ಬದಲು ಆದಷ್ಟು ವೆಜಿಟೇಬಲ್ಸ್ ತೊಗೊಳ್ಳಿ, ತರಕಾರಿ. ಅದನ್ನು ತೊಗೊಂಡ್ರೆ ನಿಮ್ಮ ವೆಯ್ಟ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಯಲ್ಲಿ ನೀವೇನಾದರೂ ಒಂದು ಸ್ವಲ್ಪ ಯೋಗ ಕಲ್ತ್ಕೊಂಡ್ರೆ ತುಂಬ ರಿಲೀಫ್ ಸಿಗುತ್ತೆ ನಿಮ್ಗೆ. ಅದನ್ನೆಲ್ಲ ಮಾಡಿ ನಿಮಗೆ ರಿಲೀಫ್ ಬರಲಿಲ್ಲ ಅಂತಂದರೆ ನಮ್ಮ ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮ ಇದರಲ್ಲಿ ನಮ್ಮ ಚಿಕಿತ್ಸೆ ಪಡ್ಕೊಳ್ಳಿ. ಅದರಲ್ಲಿ ಏನು ಅಂತಂದರೆ ನಾವು ಮನೆ ಚಿಕಿತ್ಸೆ ಅಂತ ಅಂದ್ಬಿಟ್ಟು ಒಂದು ಇಟ್ಕೊಂಡಿದ್ದೀವಿ. ಅದರಲ್ಲಿ ನಿಮಗೆ ಮನೆಯಲ್ಲೇ ನೀವೇನೇನು ಮಾಡ್ಕೋಬಹುದು, ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೋಬೋದು. ಅದು ಯಾವ ಪ್ರಾಬ್ಲಮ್ ಆದರೂ ಆಗಿರಲಿ, ನೀ ಪೇಯ್ನ್ ಆಗಿರಲಿ, ಅಂದರೆ ಮಂಡಿ ನೋವಾಗಿರಲಿ, ಬ್ಯಾಕ್ ಪೇಯ್ನ್ ಆಗಿರಲಿ, ಅಥವಾ ನೀವು ಹೇಳ್ದಾಗೆ ಸೊಂಟದ ನೋವಾಗಿರಲಿ, ಅಥವಾ ಹಿಪ್ ಪೇಯ್ನ್ ಆಗಿರಲಿ, ಶೋಲ್ಡರ್ ಪೇಯ್ನು, ಅಥವಾ ಬೇರೆ ಯಾವುದೇ ತರಹದ ನೋವು, ಕಾಫ್ ಮಸಲ್ ಪೇಯ್ನು, ಈ ಥರ ಯಾವುದೇ ಪೇಯ್ನ್ ಇದ್ರೂ ಆ ಮಲ್ಟಿಪರ್ಪಸ್ ಹೆಲ್ತ್ ಕಿಟ್ಟಿಂದ ಮನೆಯಲ್ಲೇ ನೀವು ಅದಕ್ಕೆ ಪರಿಹಾರ ಕಂಡ್ಕೋಬೋದು. ಇದರಲ್ಲಿ ಏನು ಅಂತಂದರೆ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದ್ರ ಜೊತೆಯಲ್ಲಿ ಕೆಲವು ಐಟಮ್ಸ್ ಲೈಕ್ ಆಯಿಲ್ಸ್. ಇದರಲ್ಲಿ ಹೇಗೆ ವರ್ಕ್ ಆಗ್ತಾ ಇದೆ ಇದು ಅಂತಂದರೆ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ರೂಮಲ್ಲಿ ನಮಗೆ ಒಂದು ಲೈಟ್ ಇರುತ್ತೆ, ಫ್ಯಾನ್ ಇರುತ್ತೆ. ಆ ಲೈಟ್ ಏನಾದರೂ ಆನ್ ಮಾಡಬೇಕು ಅಂತಂದರೆ ನಾವು ಒಂದು ಪರ್ಟಿಕ್ಯುಲರ್ ಸ್ವಿಚ್ಚನ್ನು ಆನ್ ಮಾಡಬೇಕು, ಅಥವಾ ಫ್ಯಾನ್ ಆನ್ ಮಾಡಬೇಕು ಅಂದರೆ ಆ ಪರ್ಟಿಕ್ಯುಲರ್ ಫ್ಯಾನ್ದು ಸ್ವಿಚ್ ಆನ್ ಮಾಡಬೇಕು. ನಾವು ಮಾಡ್ತಾ ಇರೋದು ಅಷ್ಟೇ. ನಿಮಗೆ ಎಲ್ಲಿ ನೋವಿದೆಯೋ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅದರಿಂದ ತುಂಬ ಸೂಕ್ತವಾದ ಪರಿಹಾರ ಸಿಗ್ತಾಯಿದೆ. ಸೊ ಯಾವ ಪಾಯಿಂಟ್, ಯಾವ ಪ್ರಾಬ್ಲಮ್ಗೆ ಎಲ್ಲಿ ಸ್ವಿಚ್ ಇದೆ ಅಂತ ಅನ್ನೋದು ನಮಗೆ ಮನವರಿಕೆ ಆಗಿದೆ. ಅದನ್ನು ಇವಾಗ ಪ್ರಮೋಟ್ ಮಾಡ್ತಾ ಇದ್ವಿ. ಸುಮಾರು ಜನಕ್ಕೆ ಅದರಿಂದ ಉತ್ತಮವಾಗಿ ಎಕ್ಸಾಂಪಲ್ನ ಕೊಟ್ಟಿದ್ದೀವಿ, ವಿವರಿಸ್ತೀರಾ ಅಂತ ಹೇಳ್ಬೋದು. ಕಾಂಬೋ ಕಿಟ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ವನಪ್ಪ ಮೇಡಮ್. ಇನ್ನೊಮ್ಮೆ ಹೇಳಿ. ಪೊನ್ನಪ್ಪ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ. ಸರ್ ನಮಸ್ಕಾರ ಸರ್. ಹಾಂ ಹೇಳಿ. ನಿಮ್ಮ ವಾಯ್ಸ್ ತುಂಬ ಕಡಿಮೆ ಇದೆ, ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗತ್ತಾ? ರೈಟ್ ಸೈಡ್ ಬ್ಯಾಕ್ ಪೇನ್ ಇದೆ ಸರ್. ರೈಟ್ ಸೈಡ್, ಓಕೆ. ಯಾವಾಗಿಂದ ಇದೆ? ಭಾಗದಿಂದ ಇದೆ ಸರ್. ಒಂದು ತಲೆನೋವು ಇದೆ, ಕಾಲು ಇದೆ ನೋಡಿ. ಹೌದಾ? ಡಯಾಬಿಟಿಸ್ ಇದೆಯಾ ನಿಮಗೆ? ಇಲ್ಲ ರೀ. ಎಷ್ಟು ವಯಸ್ಸೆಷ್ಟು ನಿಮಗೆ? 19 ಸರ್. 19? ಹ್ಞೂ. ಅಂದರೆ ಏನು ಕೆಲಸ ಮಾಡ್ತೀರಾ ನೀವು? ಎಜುಕೇಶನ್ ಸರ್. ಏನು? ಎಜುಕೇಶನ್ ಸರ್. ಎಜುಕೇಶನ್ ಅಂದರೆ ಇವಾಗ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಸ್ಟೂಡೆಂಟಾ? ಸ್ಟೂಡೆಂಟ್ ಸರ್. ಸ್ಟೂಡೆಂಟ್. ಅಂದರೆ ಏನಾದರೂ ಭಾರ ಎತ್ತ ಕೆಲಸ ಏನಾದರೂ ಮಾಡ್ತೀರಾ ಮನೆಯಲ್ಲೇ ಅಥವಾ ಎಲ್ಲಾದರೂ? ಇಲ್ಲ ಸರ್, ಇಲ್ಲ. ಮತ್ತು ಹೇಗೆ ಬಂತದು? ಬಿದ್ದರೆ ಎಲ್ಲಾದರೂ ಕೆಳಗಡೆ? ಕೆಳಗೆ ಬಿದ್ದೆ ಬಂದೆ ಸರ್. ಇವಾಗ ಅದಕ್ಕೆ ಟ್ರೀಟ್ಮೆಂಟ್ ಏನಾದರೂ ತೊಗೊಂಡಿದ್ದೀರಾ? ಅಷ್ಟೇ ಡಾಕ್ಟರ್ ತೋರಿಸಿದ್ವಿ ಸರ್. ಓಕೆ. ಹಾಂ, ಏನಂತ ಹೇಳಿದ್ದಾರೆ? ಅದು ಏನಾಗಿಲ್ಲ, ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಏನಂತ ಹೇಳಿದ್ದಾರೆ? ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಓಕೆ. ಇಲ್ಲ, ಸರಿ ಕೇಳಿಸ್ಲಿಲ್ಲ. ನೀವೇನಾದರೂ ಅವ್ರದ್ದು ಏನಾದರೂ ರಿಪೋರ್ಟ್ಸ್ ಏನಾದರೂ ತೊಗೊಂಡಿದ್ರೆ ಆ ರಿಪೋರ್ಟ್ಸ್ನ ನಮಗೆ ಕಳಿಸಿ, ನಮಗೆ ನಾನು ನೋಡಿ ಹೇಳ್ತೀನಿ. ಆದರೆ ಖಂಡಿತವಾಗಿಯೂ ಅದನ್ನು ಗುಣ ಮಾಡ್ಬೋದು ಅಂತ ಭರವಸೆ ಕೊಡ್ತೀನಿ ಸರ್. ಇದು ಗ್ಯಾಸ್ಟ್ರಿಕ್ ಏನು ಮಾಡೋದು ಸರ್? ಹಾಂ, ಏನು ಹೇಳಿ? ಗ್ಯಾಸ್ ಟ್ರಬಲ್ ಸರ್. ಗ್ಯಾಸ್ ಟ್ರಬಲ್ಲು ಇದೆಯಾ? ಹ್ಞೂ. ಹಾಂ, ಅಂದರೆ ಭಾರಿ ತುಂಬ ಅರ್ಲಿಯಾಗೇ ನಿಮಗೆ ಸುಮಾರು ಪ್ರಾಬ್ಲಮ್ಸ್ ಬಂದುಬಿಟ್ಟಿದೆ 19 ವರ್ಷಕ್ಕೇ. ಅಂದರೆ ಊಟ ಸರಿಯಾಗಿ ಮಾಡ್ತಾ ಇಲ್ವಾ ಟೈಮಿಗೆ ಸರಿಯಾಗಿ? ಹಲೋ. ಹಾಂ, ಮೋಸ್ಟ್ಲಿ ಅವ್ರಿಗೆ ಯಾಕೆಂದರೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಪಾಪ ಈ ನೋವು ಅಂತ ಇದ್ದಾರೆ, ಅದು ನೋವು ಬರೋ ಚಾನ್ಸಸ್ ಇದೆ. ಆದರೆ ಗ್ಯಾಸ್ಟ್ರಿಕ್ ಟ್ರಬಲ್ ಅನ್ನೋದು ನಾರ್ಮಲಾಗಿ ಫುಡ್ ಹ್ಯಾಬಿಟ್ಸ್ ಸರಿ ಇಲ್ಲ ಅಂದರೆ, ಅಥವಾ ಇವರು ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಅಂತ ಅನ್ನೋದನ್ನು ಸರಿಯಾಗಿ ಟೈಮಿಗೆ ತೊಗೊಳ್ದೇ ಇರೋದು, ಆ ಟೈಮಲ್ಲಿ ಗ್ಯಾಸ್ಟ್ರಿಕ್ ಟ್ರಬಲ್ ಬರುತ್ತೆ ಇಂಥ ಏಜಲ್ಲಿ. ಸೊ ಇದಕ್ಕೆ ಇವಾಗ ನಾನು ಒಂದು ಟೈಮ್ ಹೇಳ್ತೀನಿ. ಬ್ರೇಕ್ಫಾಸ್ಟ್ ಟೈಮ್, ಲಂಚ್ ಟೈಮ್, ಡಿನ್ನರ್ ಟೈಮ್, ಇದು ತುಂಬ ಇಂಪಾರ್ಟೆಂಟು. ಆ್ಯಸ್ ಪರ್ ಆ್ಯಕ್ಯುಪಂಕ್ಚರ್ ಅಂತ ಅನ್ನೋ ಸಿಸ್ಟಮ್ ಇದೆ. ಆ್ಯಕ್ಯುಪ್ರೆಷರ್, ಇದು ಚೈನೀಸ್ ಮೆಥಡ್. ಇವಾಗ ನಮ್ಮ ಹತ್ರ ಇನ್ನು ಯೋಗ ಇದೆ, ಆಮೇಲೆ ಇದು ಆಯುರ್ವೇದಿಕ್ ಸಿಸ್ಟಮ್ ಇದೆ, ಅಥವಾ ಇನ್ನು ಹೋಮಿಯೋಪತಿ ಇದೆ, ಆಲೋಪತಿ ಇದೆ, ಸಿದ್ಧ ಇದೆ, ಯುನಾನಿ ಇದೆ. ಯಾವ ಸಿಸ್ಟಮಲ್ಲೂ ಇಲ್ಲದೆ ಇರೋಂಥ ಒಂದು ತುಂಬ ಒಳ್ಳೆಯ ಲೈಫ್ ಸ್ಟೈಲ್ ಬಂದು ಈ ಆ್ಯಕ್ಯುಪ್ರೆಷರ್, ಆ್ಯಕ್ಯುಪಂಕ್ಚರ್ ಅಥವಾ ಟ್ರೆಡಿಷ್ನಲ್ ಚೈನೀಸ್ ಮೆಥಡಲ್ಲಿದೆ. ಇದರಲ್ಲಿ ಏನು ಅಂತಂದರೆ ಎಲ್ಲ ತರಹದ ಆ್ಯಕ್ಟಿವಿಟೀಸ್, ನಮ್ಮ
ಬಾಡಿನಲ್ಲಿ ನಡೆಯುವಂಥ ಎಲ್ಲ ಆ್ಯಕ್ಟಿವಿಟೀಸ್ಗೂ 12 ಚಾನೆಲ್ ಕಾರಣ ಅಂತ ಅನ್ನೋದು ಫಸ್ಟ್ ಪಾಯಿಂಟ್. 12 ಚಾನಲ್ಸ್. ಆಕ್ಯುಪಂಚರ್ ಹಾಗೆ ಆಕ್ಯುಪ್ರೆಷರ್ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಬಹಳಷ್ಟು ಮಾತುಕತೆಯನ್ನು ಮಾಡೋಣ ಡಾಕ್ಟರ್. ಹಾಗೆ ಜೊತೆಗೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಯಾವ ರೀತಿ ತಾವು ಡಯಟ್ನ ಹೇಳ್ತಾ ಇದ್ರಿ, ಅದನ್ನು ಯಾವ ರೀತಿ ನೋಡ್ಕೊಳ್ಳೋದು ಅನ್ನೋದು ಮುಂದುವರಿಸೋಣ. ಅದರ ಒಂದು ಪುಟ್ಟ ವಿರಾಮ ತಗೊಂಡು ಬರ್ತೀನಿ ಡಾಕ್ಟರ್. ಇನ್ನು ವೀಕ್ಷಕರೇ, ನಿಮ್ಮ ನೆಚ್ಚಿನ ಆರೋಗ್ಯ ವಿಭಾಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಜನತಾ ಕ್ರೈಮ್ ಬೇಟ್ ಪ್ರತಿ ಭಾನುವಾರ ರಾತ್ರಿ 10 ಗಂಟೆಗೆ ನಿಮ್ಮ ಜನತಾ ವಾಹಿನಿಯಲ್ಲಿ. ದೇಶದ ಬಲುದೊಡ್ಡ ಗೋಲ್ಡ್ ಸ್ಕ್ಯಾಮ್ ಬಯಲು. ಬೆಂಗಳೂರಿನ ಹೀರಾ ಗೋಲ್ಡ್ನಿಂದ ಗೋಲ್ಡ್ ಸ್ಕ್ಯಾಮ್. ಕಂಪನಿಯ ವಂಚಕತನದ ಬಗ್ಗೆ ಹೊರಬಿದ್ದ ಸ್ಫೋಟಕ ಮಾಹಿತಿ. ಚಿನ್ನದಂಗಡಿಯೊಂದರ ಮುಖವಾಡ ಬಯಲು. ಬೆಂಗಳೂರಿನಲ್ಲಿರುವ ಚಿನ್ನದಂಗಡಿಯಲ್ಲಿ ಸ್ಮಗ್ಲಿಂಗ್ ಹವಾಲಾ ದಂಧೆ. ಬಯಲಾದ ಹೀರಾ ಗೋಲ್ಡ್ ಕಂಪನಿ ಕ್ರಿಮಿನಲ್ ಜಾತಕ. ವ್ಯಾಪಾರದ ಹೆಸರಿನಲ್ಲಿ ಕಂಪನಿಯಿಂದ ಮಖಮಲ್ ಟೋಪಿ. ದಾಖಲೆ ಸಹಿತ ಕಂಪನಿಯ ಕ್ರಿಮಿನಲ್ ಜಾತಕ ಬಯಲು. ಹೀರಾ ಗೋಲ್ಡ್ನಿಂದ ನಡೆಯುತ್ತಿರುವ ಭಾರೀ ವಂಚನೆ ಬಗ್ಗೆ ಕ್ರಮ ಕೈಗೊಳ್ಳದ ರಾಜ್ಯ ಸರ್ಕಾರ. ಬೆಂಗಳೂರಿನ ಜ್ಯುವೆಲರಿ ಕಂಪನಿಯ ಅಸಲಿ ಮುಖ ಬಯಲು. ಭರ್ಜರಿ ನಿದ್ದೆಯಲ್ಲಿದೆ ಬೆಂಗಳೂರು ಪೊಲೀಸರು. ವ್ಯಾಪಾರದ ಹೆಸರಿನಲ್ಲಿ ಕಂಪನಿಯಿಂದ ಗೋಲ್ಡ್ ಸ್ಮಗ್ಲಿಂಗ್. ಹೀರಾ ಗೋಲ್ಡ್ನಿಂದ ಗೋಲ್ಡ್ ಸ್ಮಗ್ಲಿಂಗ್ ಜೊತೆ ಇನ್ನು ವಿರಾಮದ ಬಳಿಕ ಮತ್ತೊಮ್ಮೆ ಆರೋಗ್ಯ ವಿಭಾಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವೀಕ್ಷಕರೇ. ಹಾಗೆ ನಮ್ಮೊಟ್ಟಿಗಿದ್ದಾರೆ ಹೆಲ್ತ್ ಫಾರ್ ಆಲ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ PS ಬಾಲಕೃಷ್ಣ ಅವರು. ನಾಡಿ ಪರೀಕ್ಷೆಯಲ್ಲಿ ತಜ್ಞತೆಯನ್ನು ಹೊಂದಿರುವಂತಹವರು ಇವರು. ಹಾಗೆ ನಾಡಿ ಪರೀಕ್ಷೆ ಮುಖಾಂತರವೇ ತಮಗೆ ಯಾವ ರೀತಿ ಸಮಸ್ಯೆ ಇದೆ, ಎಲ್ಲಿ ಸಮಸ್ಯೆ ಇದೆ ಅಂತ ಖಂಡಿತವಾಗೂ ತಿಳಿಸಿ ಹೆಲ್ತ್ ಫಾರ್ ಆಲ್ ನ ಮುಖಾಂತರ ಸಂಪೂರ್ಣವಾಗಿ ಪರಿಹಾರವನ್ನು ನೀಡುವಂಥದ್ದು. ಲೈವ್ ನ ಕಾರ್ಯಕ್ರಮಕ್ಕೆ ತಾವು ಕೂಡ ಕರೆನ ಮಾಡಬಹುದು. ಸ್ಕ್ರಾಲ್ ನಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಹತ್ರ ಮಾತನಾಡಬಹುದು. ಹಾಗೆ ನೇರ ಭೇಟಿಗಾಗಿ ಅಪಾಯಿಂಟ್ಮೆಂಟ್ ಅನ್ನು ಪಡ್ಕೊಂಡು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬಹುದು. ಹಾಗೆ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಪಾಟೀಲ್ ಶಿವ ಅಂತ. ಶಿವ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್, ನಾವು ಶಿವ ಅಂತ. ಹೇಳಿ. ವಯಸ್ಸು 48. ಸೋರಿಯಾಸಿಸ್ ಇದೆ. ಸೋರಿಯಾಸಿಸ್, ಓಕೆ. ಯಾವಾಗಿಂದ ಇದೆ ಪ್ರಾಬ್ಲಮ್? 1 year ಆಯಿತು. 1 year ಆಯಿತು. ಏಜ್ ಎಷ್ಟು? 48. ಓಕೆ. ಸೊ ಈಗ ಏನು ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ? ಟ್ರೀಟ್ಮೆಂಟ್ ಈ ಸತಿ ಅಲೋಪತಿಕ್ ಅಂತ ಇರ್ತೀವಿ. ಹಾಂ. ಅಂದರೆ ಇವಾಗ ಯಾವ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ? ಹಾಲು, ಮೈಸೂರನ್ನು ಅದೆಲ್ಲ ತೊಗೊಂಡಿದ್ದೀವಿ. ಹಾಂ. ಓಕೆ. ಇದಕ್ಕೆ ಸೋರಿಯಾಸಿಸ್ಗೆ 2-3 ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಯಾವ ಊರಲ್ಲಿದ್ದೀರಾ? ನಾವು ಬೆಳಗಾವಿಯಲ್ಲಿರೋದು. ಬೆಳಗಾಮಲ್ಲಿದ್ದೀರಾ? ಓಕೆ. ಬೆಳಗಾಮಲ್ಲಿ ಒಂದು ಇದೇನು ಅಂತಂದರೆ ಸೋರಿಯಾಸಿಸ್ ಬಂದು ಸ್ಟ್ರೆಸ್ಸಿಂದ ಬರೋವಂಥದ್ದು. ನಿಮಗೆ ಆ ಟೈಮಲ್ಲಿ ಸ್ಟ್ರೆಸ್, ಮಾನಸಿಕ ಒತ್ತಡ ಅಂತೀವಲ್ಲ, ಏನಾದರೂ ಒಂದು ಸಲ ಮಾನಸಿಕ ಒತ್ತಡ ಒಂದು. ಎರಡನೇದು ಬಂದು ವೆದರ್ ಕಂಡೀಷನ್ ಚೇಂಜ್ ಆಗಿಬಿಟ್ರೆ ಸಡನ್ನಾಗಿ ಬಿಸಿಲಿರೋಂಥ ಸಡನ್ನಾಗಿ ಥಂಡಿ ಹವಾ ಆ ಥರ ಬರೋದು, ಅಥವಾ ನೀವೇನಾದರೂ ಟ್ರಾವೆಲ್ ಮಾಡೋವಾಗ ಸಡನ್ ಎಕ್ಸ್ಪೋಜರ್ ಟು ಡಿಫ್ರೆಂಟ್ ವೆದರ್ ಆ ಥರ ಬಂದಾಗ ಈ ಸೋರಿಯಾಸಿಸ್ ಅನ್ನೋದು ಬರುತ್ತೆ. ನಾರ್ಮಲಾಗಿ ಇಟ್ ಈಸ್ ರಿಲೇಟೆಡ್ ಟು ಸ್ಟ್ರೆಸ್ ಸುಮಾರು ಕೇಸಸಲ್ಲಿ. ಇನ್ನೊಂದೇನು ಅಂತಂದರೆ ಇಟ್ ಈಸ್ ನಾಟ್ ಕಾಂಟೇಜಿಯಸ್, ನಿಮ್ಮಿಂದ ಬೇರೆಯವ್ರಿಗೆ ಹರಡೋದಿಲ್ಲ ಅದು ಸೋರಿಯಾಸಿಸ್ ಅನ್ನೋದು. ಇಟ್ ಈಸ್ ಇಂಟರ್ನಲಿ ಜನ್ರೇಟೆಡ್, ನಿಮ್ಮ ಬಾಡಿನಲ್ಲೇ ಜನ್ರೇಟ್ ಆಗುತ್ತೆ ಪ್ರಾಬ್ಲಮ್. ಸೊ ಇದಕ್ಕೆ ತುಂಬ ಅತ್ಯುತ್ತಮವಾದ ಒಳ್ಳೆಯ ಚಿಕಿತ್ಸೆ ಇದೆ. ನೀವು ಏನು ಅಂತಂದರೆ ಒಂದು ಬಂದು ನಿಮ್ಮ ಟೆನ್ಷನ್ಸು ಅಥವಾ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಅನ್ನೋದನ್ನು ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಲವು ವಿಧ ಇದೆ. ಒಂದು ಬಂದು ಯೋಗದಲ್ಲಿ ಮೆಡಿಟೇಷನ್ ಅಂತಿರುತ್ತೆ. ಆ ಮೆಡಿಟೇಷನ್ ಮಾಡಿದ್ರೇ ನಿಮಗೆ ಸುಮಾರು ಕಡಿಮೆ ಆಗುತ್ತೆ ಈ ಸೋರಿಯಾಸಿಸ್. ಅದ್ರ ಜೊತೆಯಲ್ಲಿ ಇನ್ನು ಫುಡ್ ಹ್ಯಾಬಿಟ್ಸ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಫುಡ್ ಹ್ಯಾಬಿಟ್ಸಲ್ಲಿ ಏನು ಅಂತಂದರೆ ನಾರ್ಮಲ್ಲಾಗಿ ಇದು
ನಾನ್ ವೆಜಿಟೇರಿಯನ್ ತಿಂದಾಗ ಅಥವಾ ಸ್ವೀಟ್ಸ್ ತಿಂದಾಗ ಅಥವಾ ಜಂಕ್ ಫುಡ್ಸು ಅಂದರೆ ಹೈ ಕ್ಯಾಲ್ರಿ ಫುಡ್ಸ್ ತೊಗೊಂಡಾಗ ಇದು ಫ್ಲೇರ್ ಅಪ್ ಆಗುತ್ತೆ, ಜಾಸ್ತಿ ಆಗುತ್ತೆ ಇದು. ಆಮೇಲೆ AC ಕಂಡೀಷನಲ್ಲಿದ್ದರೆ ಈ ಸೋರಿಯಾಸಿಸ್ ಅನ್ನೋದು ಜಾಸ್ತಿ ಆಗುತ್ತೆ. ನೀವು ಇದನ್ನು ಫಾಲೋ ಮಾಡಿದ್ರೇ ಒಂದು 50 to 60% ಕಡಿಮೆ ಆಗ್ಬಿಡುತ್ತೆ. ನೀವು ಹಾಗೆ ಇನ್ನೊಂದೇನು ಅಂತಂದರೆ ಎಕ್ಸರ್ಸೈಸ್ ಮಾಡಿ, ಸ್ವಲ್ಪ ಬೆವರು ಬರೋ ಹಾಗೆ ಎಕ್ಸರ್ಸೈಸ್ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಸೋರಿಯಾಸಿಸ್ ಆಟೋಮೆಟಿಕ್ ಅದೇ ಕಡಿಮೆ ಆಗುತ್ತೆ. ನಮ್ಮ ಟ್ರೀಟ್ಮೆಂಟು ಬೇಕಾಗಿಲ್ಲ, ಯಾವುದೂ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಅಕಸ್ಮಾತ್ ನಿಮಗೆ ಅದರಲ್ಲಿ ಆಗಲಿಲ್ಲ ಅಂದರೆ ಆಮೇಲೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇನ್ನು ಶಿವ ಅವರೇ ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕಾಗಿ. ಬೆಳಗಾವಿಯಿಂದ ಕರೆಯನ್ನು ಮಾಡಿದ್ರಿ. ಆದಷ್ಟು ಡಾಕ್ಟರ್ ಹೇಳಿದಾಗೆ ಸ್ಟ್ರೆಸ್ಫುಲ್ ಲೈಫ್ನ ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು ಹಾಗೆ ನೆಮ್ಮದಿಕರವಾದಂಥ ಜೀವನ ನಡೆಸಿದ್ರೆ ಸೋರಿಯಾಸಿಸ್ ಅನ್ನೋದು ಆದಷ್ಟು ಬೇಗ ದೂರ ಹೋಗುತ್ತೆ. ಅಷ್ಟರಲ್ಲೇ ಅದೇ ಸೋರಿಯಾಸಿಸ್ ಮಾತ್ರ ಅಲ್ಲ, ಬೇರೆ ಯಾವ ರೋಗವೂ ನಿಮ್ಮ ಹತ್ರ ಸುಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಹಾಗೆ ಡಾಕ್ಟರ್ ಹೇಳ್ತಾ ಇದ್ರಿ ಆಕ್ಯುಪಂಚರ್ ಆಗಿರ್ಬೋದು ಅಥವಾ ಆಕ್ಯುಪ್ರೆಷರ್ ಆಗಿರ್ಬೋದು, ಯಾವ ರೀತಿ ವಿಧಾನ ಇರುತ್ತೆ ಇದರಲ್ಲಿ? ಇದರಲ್ಲಿ ಏನು ಅಂತಂದರೆ ಈ ಮೆಥಡಲ್ಲಿ ಒಂದು ಇನ್ಬಿಲ್ಟ್ ಸಿಸ್ಟಮ್ ಇದೆ. ಏನು ಅಂತಂದರೆ ಬಾಡಿ ಈಸ್ ಡಿವೈಡೆಡ್ ಇಂಟು 12 ಚಾನಲ್ಸ್. ಆ 12 ಚಾನಲ್ಸ್ ಈ ಚಾನಲ್ಗೆ ಒಂದು 2 hours ಕೊಡುತ್ತೆ. ಅದು 2 hours ಪರ್ ಚಾನಲ್. ಸೊ ಮಾರ್ನಿಂಗ್ 5 to 7 ಬಂದು ಇಂಟೆಸ್ಟೈನ್ ಚಾನಲ್, ಲಾರ್ಜ್ ಇಂಟೆಸ್ಟೈನ್. 7 to 9 ಬಂದು ಸ್ಟಮಕ್ ಚಾನಲ್. ಹೀಗೆ ಒಂದೊಂದು 2 hours ಒಂದೊಂದು ಚಾನಲ್ಗೆ ಅದು ಅಲೋಕೇಟ್ ಮಾಡಿರುತ್ತೆ. ಸೊ ಅದ್ರ ಪ್ರಕಾರ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತಂದರೆ ವಿ ಶುಡ್ ಗೆಟ್ ಅಪ್ ಬೈ ಅರೌಂಡ್ 5 o'clock. ಅದು 5 o'clock ಆ ಟೈಮಲ್ಲಿ ಹೇಳಬೇಕು. ಆ ಟೈಮಲ್ಲಿ ನಮ್ಮ ಮೋಷನ್ಸ್ ಅಥವಾ ಮಾರ್ನಿಂಗ್ ಡ್ಯೂಟೀಸ್ ಮುಗಿಸ್ಕೊಂಡು ಆಮೇಲೆ ನಾವು ಎಕ್ಸರ್ಸೈಸ್ ಮಾಡ್ಕೋಬೇಕು. ಎಕ್ಸರ್ಸೈಸ್ ಮಾಡಿಕೊಂಡು ರೆಡಿಯಾಗಿ 7 to 9 AM ಆ ಟೈಮಲ್ಲಿ ಬ್ರೇಕ್ಫಾಸ್ಟ್ ತೊಗೋಬೇಕು. ತುಂಬ ಚೆನ್ನಾಗಿದೆ ಅದು. ಅದು ಸ್ಟಮಕ್ ಟೈಮ್ ಅಂತ. 7 to 9 AM ಇಸ್ ಕಾಲ್ಡ್ ಸ್ಟಮಕ್ ಟೈಮ್. ಅದೇ ಥರ ಮಧ್ಯಾಹ್ನ 11ರಿಂದ 3 ಗಂಟೆ ಆ ಟೈಮಲ್ಲಿ ಲಂಚ್ ತೊಗೋಬೇಕು. ಲಂಚ್ ಸುಮಾರು ಜನಕ್ಕೆ 11 ಗಂಟೆ ಅನ್ನೋದು ತುಂಬ ಅರ್ಲಿ ಆಗುತ್ತೆ. ಸೊ 1 to 2 ಈಸ್ ದ ಬೆಸ್ಟ್ ಟೈಮ್ ಫಾರ್ ಲಂಚ್. ಅಪ್ ಟು 3 o'clock ಕೂಡ ತೊಗೋಬೋದು, ಆದರೆ ಆದಷ್ಟು 1 to 2ನಲ್ಲಿ ತೊಗೊಂಡ್ರೆ ಬೆಟರ್. ಆಮೇಲೆ ಥರ್ಡ್ ಬಂದು ಡಿನ್ನರ್ ಫ್ರಮ್ 7 PM to 9 PM. ಸೊ ಇದು ಯಾವ ಬೇರೆ ಸಿಸ್ಟಮಲ್ಲೂ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿರೋಂಥ ಇನ್ಬಿಲ್ಟ್ ಸಿಸ್ಟಮ್ ಇದು. ಇದ್ರ ಜೊತೆಯಲ್ಲಿ ಸ್ಲೀಪ್ ಟೈಮ್ ಆಲ್ಸೋ ಆ್ಯಕ್ಚುಯಲ್ ರೆಕಮೆಂಡೆಡ್ ಸ್ಲೀಪ್ ಟೈಮ್ 9 o'clock ಸ್ಟಾರ್ಟ್ ಆಗುತ್ತೆ, 9 PM. ಸುಮಾರು ಜನಕ್ಕೆ ಅದನ್ನು ಯೋಚಿಸೋದಕ್ಕೂ ಆಗಲ್ಲ. 9 PM ಅಂತ ಅನ್ನೋದು ಚಿಕ್ಕ ಮಕ್ಕಳು ಮಾತ್ರ, ಅದನ್ನು ತುಂಬ ದಣದಿರೋ ಚಿಕ್ಕ ಮಕ್ಕಳು ಮಾತ್ರ ಮಲ್ಕೊಳ್ತಾರೆ. ಬೇರೆ ಎಲ್ಲರೂ 11 ಗಂಟೆ 12 ಗಂಟೆ 1 ಗಂಟೆ ಈ ಥರ ಆಗೋಗ್ತಾ ಇದೆ. ಸೊ ಯಾರು 9 o'clock ಮಲ್ಕೊಳ್ತಾರೋ ಅವರಿಗೆ ಸುಮಾರು ರೋಗ ಬರಲ್ಲ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರೋಂಥದ್ದು. ಅದೇ ಥರ ಇದನ್ನು ಬೇಸ್ ಮಾಡಿ ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟಾಗಿ ಒಬ್ಬರು ಪೇಷಂಟ್ ಬಂದಿದ್ದರು, ಜೊತೆಯಲ್ಲಿ ಮಗಳನ್ನೂ ಕರ್ಕೊಂಡು ಬಂದಿದ್ದರು. ಏನು ಅಂತಂದರೆ ಮಗಳಿಗೆ ಏನು ಪ್ರಾಬ್ಲಮ್ ಅಂತಂದರೆ ಸ್ವೆಟ್ಟಿಂಗ್, ಕೈಯಲ್ಲಿ ತುಂಬ ಸ್ವೆಟ್ಟಿಂಗ್. ಯಾವಾಗ್ಲೂ ಒಂದು ಕರ್ಚೀಫ್ ಇಟ್ಕೊಂಡಿರಬೇಕು, ಅಷ್ಟು ಬೆವರ್ತಾ ಇರ್ತಾರೆ ಕೈಯಲ್ಲಿ ಮಾತ್ರ ಅಲ್ಲ ಕಾಲಲ್ಲೂ. ಅವರು ಅದನ್ನು ತೋರಿಸಿದ್ರು ನನಗೆ. ತೋರಿಸಿದಾಗ ನಾನು ನಮ್ಮ ನಾಡಿ ಪರೀಕ್ಷೆನಲ್ಲಿ ನೋಡಿದಾಗ ನಾನು ಹೇಳಿದೆ, ನಿಮಗೇನು ಅಂತಂದರೆ ಇದು ಚೆನ್ನಾಗೇ ಇದೆ, ಆದರೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಈ ಸ್ವೆಟ್ಟಿಂಗ್ ಅನ್ನೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದು ತುಂಬ ಎಕ್ಸೆಸ್ ಆಗಿರ್ಬೋದು ಅಥವಾ ತುಂಬ ಕಡಿಮೆ ಇರ್ಬೋದು ಅಂತಂದ ಕೂಡಲೇ ಆ ಹುಡುಗಿಗೆ ತುಂಬ ಆಶ್ಚರ್ಯ ಆಯಿತು. ಹೇಳಿದ್ರು ಹೌದು, ಆವಾಗ ಸ್ವೆಟ್ಟಿಂಗೇ ಇರಲ್ಲ ಅಂತ. ಸೊ ಅದನ್ನು ಹೇಗೆ ಅಂತಂದರೆ ಪಲ್ಸ್ ಡಯಾಗ್ನೋಸಿಸಲ್ಲಿ ಹೇಳ್ತೀವಿ, ನಾಡಿ ನೋಡಿದಾಗ ಅವ್ರಿಗೆ ಆ ಟೈಮಲ್ಲಿರೋ ಚಾನೆಲ್ಸ್ಗೆ ಅಫೆಕ್ಟ್ ಆಗಿದೆ ಅಥವಾ ಆ ಟೈಮಲ್ಲಿರೋ ಚಾನೆಲ್ಸ್ ಇಂಪಾರ್ಟೆಂಟ್ ಆಗಿದೆ ಅಂತ. ಸೊ ನಾನು ಹೇಳಿದೆ ಅದನ್ನು ಕರೆಕ್ಟ್ ಮಾಡೋದು ತುಂಬ ಈಸಿ. ಈಗ ನಮಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ನಿಮ್ಮ ಸ್ವೆಟ್ಟಿಂಗ್ ಸ್ಟಾಪ್ ಆಗಿರುತ್ತೆ. ಸೊ ಇದು ಒಂದು. ಎರಡನೇದು ಬಂದು ಅಗೈನ್ ಒನ್ ಮೋರ್ ಯಂಗ್ಸ್ಟರ್, ಮೇ ಬಿ 28-30 years, ಸಾಫ್ಟ್ವೇರ್ ಇಂಜಿನಿಯರ್. ಸೊ ಅವ್ರ ಮದರ್ ಬಂದು ಹೇಳ್ತಾಯಿದ್ರು ತಿನ್ನೋದೇ ಇಲ್ಲ ಅಂತಂದ್ಬಿಟ್ಟು, ಏನು ಊಟನೇ ಮಾಡಲ್ಲ ಅಂತ. ಆಲ್ರೆಡಿ ಸಾಫ್ಟ್ವೇರ್ ಇಂಜಿನಿಯರ್, ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡೋ ಅಂತಹ ಸ್ಟೇಜಲ್ಲಿರೋ ಅಂಥವ್ರು. ಸೊ ಅವ್ರನ್ನ ನಾನು ಏನು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಕೇಳಿದೆ. ಏನೂ ಇಲ್ಲ, ತಿನ್ನೋದಕ್ಕೆ ಆಸಕ್ತಿನೇ ಇಲ್ಲ ಅಂತಂತಾರೆ. ಸೊ ಪಲ್ಸ್ ನೋಡಿದ್ರೆ ಅವ್ರಿಗೆ ವೆರಿ ಲೋ ಎನರ್ಜಿ ಲೆವೆಲ್ಸ್ ಇನ್ ಫುಡ್ ಮೆಟಾಬಲಿಸಮ್ ಅಥವಾ ಫುಡ್ ಅಥವಾ ವಾಟರ್ ಮೆಟಾಬಲಿಸಮ್ ಅಂತೀವಿ. ಅದನ್ನು ಮಾಡ್ಕೊಳ್ಳೋ ಅಂಥ ಚಾನಲ್ಸ್ ಎರಡಿರುತ್ತೆ. ಸ್ಟಮಕ್ ಒಂದು, ಇನ್ನೊಂದು ಸ್ಪ್ಲೀನ್ ಅಂತೀವಿ, ಡೈಜೆಸ್ಟಿವ್. ಆ ಎರಡೂ ತುಂಬ ಖರಾಬ್, ಅಂದರೆ ದೆರ್ ಇಸ್ ನೋ ಎನರ್ಜಿ ಅಟ್ ಆಲ್. ಸೊ ಅದನ್ನು ಹೇಳಿದೆ. ಶಿ ವಾಸ್ ರಿಯಲಿ ಹ್ಯಾಪಿ ದಟ್ ಐ ಕುಡ್ ಐಡೆಂಟಿಫೈ ವಾಟ್ ವಾಸ್ ದ ಪ್ರಾಬ್ಲಮ್. ಸೊ ಈ ಥರ ನಾಡಿ ಪರೀಕ್ಷೆಯಲ್ಲಿ ತುಂಬ ಪ್ರಾಬ್ಲಮ್ಸ್ನ ನಾವು ಐಡೆಂಟಿಫೈ ಮಾಡ್ಬೋದು. ಇನ್ನು ಕೆಲವು ಕಡೆ ಏನು ಅಂತಂದರೆ ಇವಾಗ ಹಾರ್ಟ್ ಪ್ರಾಬ್ಲಮ್ ಆಗಲಿ ಅಥವಾ ಇವಾಗ ಬ್ಯಾಕ್ ಪೇಯ್ನ್ ಹೇಳಿದ್ರು ಸುಮಾರು ಜನ, ಬ್ಯಾಕ್ ಪೇಯ್ನು, ನೀ ಪೇಯ್ನು, ಇದನ್ನೆಲ್ಲನೂ ನಿಮಗೆ
ಈ ಸಿ ಟಿ ಸ್ಕ್ಯಾನ್ ಆಗಲಿ ಅಥವಾ MRI ಸ್ಕ್ಯಾನ್ ಆಗಲಿ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಾಗಲಿ ಅದರಲ್ಲಿ ಗೊತ್ತಾಗದೇ ಇರೋವಂಥ ವಿಷಯನೂ ಕೂಡ ನಮ್ಮ ಪಲ್ಸ್ ಡಯಾಗ್ನೋಸಿಸಲ್ಲಿ ಸುಮಾರು ಕಂಡುಹಿಡಿಬೋದು. ಅದಕ್ಕೆ ಪಿನ್ ಪಾಯಿಂಟೆಡ್ ಟ್ರೀಟ್ಮೆಂಟ್ ಹೇಳ್ಬೋದು. ಓಕೆ ಡಾಕ್ಟರ್, ಅಂದರೆ ಪಲ್ಸ್ ಡಯಾಗ್ನೋಸಿಸ್ ಮೂಲಕ ಯಾವ ರೀತಿ ಎಲ್ಲ ಒಂದು ಸಮಸ್ಯೆಗೆ ನೇರವಾಗಿ ನೋಡ್ತಿದ್ದಂಗೆ ಒಂದು ಪರಿಹಾರ ತಿಳಿಸ್ಬೋದು ಅಂತ ಹೇಳ್ಕೊಟ್ಟಿದ್ದೀರಾ. ಹಾಗೆ ಮನೆಯಲ್ಲಿ ನಮ್ಮ ಕಾಂಬೋ ಕಿಟ್ನ ಯೂಸ್ ಮಾಡಿ ಯಾವ ರೀತಿ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಬೋದು ಅಂತ ಎಕ್ಸಸೈಸ್ ರೀತಿಯಲ್ಲೇ ಮೆಡಿಟೇಷನ್ ಏನು ಮಾಡ್ತೀವಿ, ಎಕ್ಸಸೈಸ್ ಏನು ಮಾಡ್ತೀವಿ, ಅದೇ ರೀತಿ ಸ್ವಲ್ಪ ಟೈಮ್ನ ಇನ್ವೆಸ್ಟ್ ಮಾಡಿ ಇದನ್ನು ನಾವು ಯೂಸ್ ಮಾಡಿದ್ರೆ ಆರೋಗ್ಯಕರವಾಗಿ ನಾವು ಇರ್ಬೋದು ಅಂತ ಹೇಳ್ತಾ ಇದ್ದೀರಾ. ಹಾಗೆ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ 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 ನಮಸ್ತೆ. ಹಲೋ 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 ನಮಸ್ಕಾರ. ಹಲೋ ನಮಸ್ತೆ ಮಾ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾ. ಹಲೋ ಹಲೋ ಹಾಂ ಹೇಳಿ. ಹಲೋ ಮಾತಾಡಿ ಡಾಕ್ಟರ್ ಇದ್ದಾರೆ. ಹಲೋ 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 ನಮಸ್ತೆ ಮಾ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಾವು ಗೋಕಾಕ್ದಿಂದ ಮಾತಾಡೋದು ಸರ್. ಹಾಂ ಹೇಳಿ ಮೇಡಮ್. ಹಾಂ ಏನು ಪ್ರಾಬ್ಲಮ್ ಹೇಳಿ. ಹಲೋ ಇನ್ನು ಧನ್ಯವಾದಗಳು ಮಾ ಕರೆಯನ್ನು ಮಾಡಿದ್ದಕ್ಕಾಗಿ. ದಯವಿಟ್ಟು ನಾವು ಹೇಳ್ತಾನೆ ಇರ್ತೀವಿ, ಕಾರ್ಯಕ್ರಮಕ್ಕೆ ಕಾಲ್ ಮಾಡೋರು ಆದಷ್ಟು ಟಿವಿಯಿಂದ ದೂರ ಬನ್ನಿ, ಜೊತೆಗೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಕಾಲ್ ಮಾಡೋದು ಬಹಳಷ್ಟು ಮುಖ್ಯ ಆಗುತ್ತೆ ಅಂತ. ಯಾಕಂದರೆ ನಿಜವಾಗ್ಲೂ ಮುಕ್ತವಾಗಿ ನಮ್ಮ ಸಮಸ್ಯೆನ ಹೇಳ್ಕೊಬೇಕು, ಆರೋಗ್ಯಕರವಾಗಿ ನಾವು ಜೀವನ ನಡೆಸಬೇಕು ಅಂತ ಬಹಳಷ್ಟು ಜನ ಆಸೆ ಪಡ್ತಾ ಇರ್ತಾರೆ. ಸೊ ತುಂಬ ಜನ ಟ್ರೈ ಮಾಡ್ತಾ ಇರೋದ್ರಿಂದ ತಮಗೆ ಲೈನ್ ಸಿಗೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ಸಿಕ್ಕಿದಾಗ ದಯವಿಟ್ಟು ಅದನ್ನು ಡಾಕ್ಟರ್ ಹತ್ರ ಮಾತನಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ 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 ನಮಸ್ತೆ ಮಾ, ತಮ್ಮ ಹೆಸರು? ನನ್ನ ಹೆಸರು ಉಷಾ ಅಂತ, ಯಶವಂತಪುರದಿಂದ ಮಾತಾಡ್ತಿರ್ತೀನಿ. ಹಾಂ ಹೇಳಿ ಮೇಡಮ್. ಮಾತನಾಡಿ ಡಾಕ್ಟರ್ ಹತ್ರ. ನನಗೆ MRI ಮಾಡ್ತಿದ್ವಿ, ನನಗೆ ಡಿಸ್ಕ್ ಬಲ್ಜ್ ಅಂತ ಹೇಳಿದ್ದಾರೆ. ಓಕೆ, ಲೋ ಬ್ಯಾಕ್ ಪೇಯ್ನ್. ಲೋ ಬ್ಯಾಕ್ ಪೇನ್, Okay. ಬಲ್ಜ್ ಅಂತ ಬಂದಿದೆ, L4 L5 ಇದು ಅಂತ. ಓಕೆ ಮತ್ತೆ ಕುತ್ತಿಗೆ ಸೊಂಟ ಎರಡೂ ಪ್ರಾಬ್ಲಮ್. ಒಂದ್ ಕಡೆನೆ ಸ್ಟಿಫ್ನೆಸ್, ನನಗೆ ಒಂದ್ Okay. ಸೈಡು ಸ್ಟಿಫ್ನೆಸ್ ಬರುತ್ತೆ, ಬ್ಯಾಲೆನ್ಸ್ ತಪ್ಪದಂಗ್ ಆಗುತ್ತೆ. ಹಲ್ಲು ನೋವು ಬರುತ್ತೆ, ಕಿವಿ ನೋವು ಬರುತ್ತೆ. ಓಕೆ. ಅಂದ್ರೆ ಹಲ್ಲು ನೋವು ಅಲ್ಲ, ಹಲ್ಲು ಹಿಡ್ದಂಗ್ ಆಗುತ್ತೆ, ಕಿವಿನೂ ಹಿಡ್ದಂಗ್ ಆಗುತ್ತೆ. ನಿಮಗೆ ಏಜ್ ಎಷ್ಟೀಗ? ನಂಗೆ 62 years. 62ನಾ? ಶುಗರ್ ಇದೆ. ಓ ಶುಗರ್ ಇದೆ, ಓಕೆ. ಬೋನಸ್ ಇಲ್ಲ, ನೀವು ಏನು ಮಾಡಿ ಅಂತಂದ್ರಮ್ಮ, ಇವಾಗ ನೀವು MRI ಮಾಡಿಸಿದ್ದೀನಿ ಅಂತಂದ್ರಲ್ಲ, ಅದು ರಿಪೋರ್ಟ್ ನನಗೆ ಕಳಿಸಿ ನನಗೆ ವಾಟ್ಸಪ್ಪಲ್ಲಿ. ಸೊ ಅದನ್ನು ನೋಡಿಬಿಟ್ಟು ನಾನು ಏನು ಮಾಡ್ಬೋದು ಅಂತ ಹೇಳ್ತೀನಿ. ನಮ್ಮ ಹತ್ರ ಟ್ರೀಟ್ಮೆಂಟ್ ಅಂತೂ ಇದೆ, ನಮ್ಮ ಮಲ್ಟಿಪರ್ಪಸ್ ಹೆಲ್ತ್ ಕಿಟ್. ಹಾಂ ಹೇಳಿ. ಉಷಾ ಅವರೇ, ದಯವಿಟ್ಟು ಜೋರಾಗಿ ಮಾತನಾಡಿ ಮಾ. ಹಾಂ ಹೇಳಿಮ್ಮ. ಹಾಂ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆಯಾ ಸರ್? ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಲ್ಟಿಪರ್ಪಸ್ ಹೆಲ್ತ್ ಕಿಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ನಲ್ಲ, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಈ ಥರದ್ದೊಂದು ಕಿಟ್ ಇರುತ್ತೆ. ಇದ್ರ ಜೊತೆಯಲ್ಲಿ ಕೆಲವು ಐಟಮ್ಸ್ನ ಸೇರಿಸಿ ನಿಮಗೆ ಮನೆಯಲ್ಲೇ ನೀವು ಏನು ಮಾಡ್ಕೋಬೋದು ಅಂತ ಅನ್ನೋದನ್ನು ಹೇಳ್ಕೊಡ್ತೀವಿ. ಅದೊಂಥರ. ಆಮೇಲೆ ಟ್ರೀಟ್ಮೆಂಟ್ ಕೂಡ ಇದೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ, ಫಸ್ಟ್ ಸ್ಟೆಪ್ ಆಗಿ ನಿಮ್ಮ MRI ಸ್ಕ್ಯಾನ್ ರಿಪೋರ್ಟನ್ನು ನನಗೆ ವಾಟ್ಸಪ್ ಮಾಡಿ, ಅದೇ ನಂಬರ್ಗೆ. ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಗ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಏನು ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ಉಷಾ ಅವರೇ, ಧನ್ಯವಾದಗಳು ಮಾ ಕರೆಯನ್ನು ಮಾಡಿದ್ದಕ್ಕಾಗಿ. ಇನ್ನು MRI ಸ್ಕ್ಯಾನ್ ಇದೆ ಅಂತ ಹೇಳಿದ್ದೀರಾ. ಹಾಗೆ ಡಾಕ್ಟರ್ ಹೇಳಿದ ಹಾಗೆ ಒಂದು ಅಪಾಯಿಂಟ್ಮೆಂಟ್ ನಂಬರ್ ಡಿಸ್ಪ್ಲೇ ಆಗ್ತದೆ ನಮ್ಮ ಕಾರ್ಯಕ್ರಮದ ಸ್ಕ್ರಾಲ್ನಲ್ಲಿ. ಸೊ ಅಪಾಯಿಂಟ್ಮೆಂಟ್ ನಂಬರ್ಗೆ ತಮ್ಮ ರಿಪೋರ್ಟ್ನ ವಾಟ್ಸಪ್ ಮಾಡ್ಬೋದು. ಹಾಗೆ ಡಾಕ್ಟರ್ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ನೊಂದು ಕರೆ ಇದೆ. ಹಲೋ 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 ನಮಸ್ತೆ, ತಮ್ಮ ಹೆಸರು? ಕಾರ್ತಿಕ್ ಅಂತ. ಕಾರ್ತಿಕ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಾಂ ನಮಸ್ಕಾರ, ಹೇಳಿ. ಒಂದು 19 ಹಾಂ ಹೇಳಿ. ತೆಂಗಿನ ಮರದಿಂದ ಕೆಳಕ್ಕೆ ಬಿದ್ದುಬಿಟ್ಟೆ. ಹಾಂ, ಬೆನ್ನು ಮುಟ್ಟಿದೆ ಅಂತ ಡಾಕ್ಟರ್ ಅಂತಾರೆ. ಬೆನ್ನು ನೋವಾ? ಬೆನ್ನು ಮೂಲೆ ಮುಟ್ಟಿದೆ ಅಂತ. ಬೆನ್ನು ನೋವು ಮತ್ತು ಮಂಡಿ ನೋವಾ? ಹೌದೌದು. ಓಕೆ. ಎಷ್ಟು ಏಜ್ ಎಷ್ಟು ನಿಮಗೆ? 19. 19. ಓಕೆ. ಏನು ಎಲ್ಲೋ ಕೆಳಗಡೆ ಬಿದ್ದಿರಿ ಅಂತ ಹೇಳಿದ್ರಲ್ಲ? ಹೌದು. ಹೌದಾ? ಓಕೆ. ಏನು ಮಾಡಿಸ್ಕೊಂಡ್ರಿ? ಟ್ರೀಟ್ಮೆಂಟ್ ಏನಾದರೂ? ಟ್ರೀಟ್ಮೆಂಟ್ ಅಂತ ಬೆಲ್ಟ್ ಹಾಕಿದ್ದಾರೆ, ಬೆನ್ನಿಂಗ್ ಹಿಡಿಕೆ. ಏನು ಹಾಕಿದ್ದಾರೆ? ಬೆಲ್ಟ್. ಬೆಲ್ಟ್ ಹಾಕಿದ್ದಾರಾ? ಇನ್ನೂ ನೋವು ಆಗಿಲ್ವಾ? ಇನ್ನು ನೋವಾಗ ಅಂತ ಹೇಳ್ತಿದ್ದಾರೆ. ಹೌದಾ? ಅಲ್ಲ, ಯಾವ ನೋವು, ಎಲ್ಲಿಗೆ ಬೆಲ್ಟ್ ಹಾಕಿದ್ದಾರೆ? ಬೆನ್ನಿಗೆ ಹಾಕಿದ್ದಾರೆ, ಹಿಂಗಡಿಕೆ. ಓಕೆ. ಮಂಡಿಗೆ? ಮಂಡಿಗೆ ಹಾಕಿಲ್ಲ. ಮತ್ತೆ ಮಂಡಿ ನೋವು ಇಲ್ವಾ? ಮಂಡಿ ನೋವಿಲ್ಲ. ಓಕೆ, ಸರಿ ಬಿಡಿ. ಅದಕ್ಕಾಗಾದರೆ ಟೈಮ್ ಇರುತ್ತಲ್ಲ, ಒಂದು ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ ಅದಕ್ಕೆ. ಆ ಥರ ಬೆಲ್ಟ್ ಹಾಕಿದರೆ ಅಷ್ಟು ದಿನ ನೀವು ವೆಯ್ಟ್ ಮಾಡಲೇಬೇಕು. ವೆಯ್ಟ್ ಮಾಡಿದ್ಮೇಲೆ ಆಮೇಲೂ ಕಡಿಮೆ ಆಗಲಿಲ್ಲ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ.
ಕಾರ್ತಿಕ್ ಅವರೇ, ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕಾಗಿ. ಹಾಗೆ ಡಾಕ್ಟರ್ ಈಗ ಹೇಳ್ತಾ ಇದ್ರಿ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ಯಾವ ರೀತಿ ಅವರು ಡಯಟಿಷಿಯಸ್ ಲೈಫ್ನ ಮೇಂಟೈನ್ ಮಾಡ್ಬೇಕಂತ ಹೇಳ್ತಿದ್ರಿ. ಅದ್ರ ತಿಳ್ಕೊಳ್ತೀನಿ. ಇನ್ನೊಂದು ಕರೆ ಇದೆ, ನೋಡೋಣ ಡಾಕ್ಟರ್. ಹಲೋ ಹಲೋ ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ಡಾಕ್ಟರ್ ಹತ್ರ ಮಾತಾಡ್ಬೇಕು. ನಮಸ್ಕಾರ, ಹೇಳಿಮ್ಮ. ಹಲೋ ಹಲೋ, ಮಾತನಾಡಿ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಅವ್ರ ಜೊತೆಗೆ. ಹಲೋ ಹಲೋ, ಧನ್ಯವಾದಗಳು ಮಾ ಕರೆಯನ್ನು ಮಾಡಿದ್ದಕ್ಕಾಗಿ. ಹಾಗೆ ಡಾಕ್ಟರ್ ಹೇಳ್ತಾ ಇದ್ರಿ ಶುಗರ್ ಪೇಷಂಟ್ಸ್ ಯಾವ ರೀತಿ ನೋಡ್ಕೊಳ್ಬೇಕು ಅಂತ. ಶುಗರ್ ಪೇಷಂಟ್ಸ್ದು ಫಸ್ಟ್ ಏನು ಅಂತಂದರೆ ಮೇಡಮ್, ಅವರಿಗೆ 3 ಚಾನಲ್ಸಲ್ಲಿ ನಾರ್ಮಲಾಗಿ ಪ್ರಾಬ್ಲಮ್ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಅದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಾರ್ಮಲಾಗಿ ಆಲೋಪತಿಕ್ ಮೆಥಡಲ್ಲಿ. ಅದನ್ನು ತೊಗೊಂಡಾಗ ಸ್ಟಾರ್ಟ್ ಮಾಡಿದ್ರೆ ಆ ಟ್ಯಾಬ್ಲೆಟ್ಸ್ನ ಅಥವಾ ಔಷಧಿನ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಆ ಚಾನಲ್ಸ್ದು ಎನರ್ಜಿ ಕಡಿಮೆ ಆಗುತ್ತಾ ಹೋಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಆ ಥರ ಮಾಡದೆ ನೀವೆಷ್ಟು ಟ್ಯಾಬ್ಲೆಟ್ಸ್ ತೊಗೊಳ್ತೀರೋ ಅದರದ್ದು ಡೋಸೇಜನ್ನು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀವಿ. ಅದನ್ನು ಹೇಗೆ ಮಾಡೋದು ಅಂತಂದರೆ ತುಂಬ ಸುಲಭ. ಕ್ಯಾಲರೀಸ್ ಕಡಿಮೆ ಮಾಡಬೇಕು. ಕ್ಯಾಲರಿ ಇಂಟೇಕ್ ಅಂತಂದರೆ ನಾವು ತಿನ್ನೋ ರೈಸ್ ಆಗಲಿ ಅಥವಾ ನಾನ್ ವೆಜಿಟೇರಿಯನ್ ಐಟಮ್ ಆಗಲಿ ಅಥವಾ ವೀಟ್ ಆಗಲಿ ಏನು ತಿಂತೀವೋ ಅದರದ್ದು ಕ್ವಾಂಟಿಟಿ ಕಡಿಮೆ ಮಾಡಿ ಅದನ್ನು ವೆಜಿಟೇಬಲ್ಸಲ್ಲಿ ರಿಪ್ಲೇಸ್ ಮಾಡಬೇಕು. ಓಕೆ ಡಾಕ್ಟರ್, ಅತಿ ಹೆಚ್ಚು ಕ್ಯಾಲರಿ ಇರುವಂತಹ ಔಟನ್ನು ಕಮ್ಮಿ ಮಾಡಿ ವೆಜಿಟೇಬಲ್ಸ್ ರಿಪ್ಲೇಸ್ ಮಾಡಬೇಕು. ಇನ್ನೊಂದು ಕರೆ ಇದೆ ಡಾಕ್ಟರ್, ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ ಮೇಡಮ್, ಇಲ್ಲಿ ಕುಷ್ಟಿಯಿಂದ ಮಾತಾಡ್ತಾರೆ, ಕೊಪ್ಪಳ ಜಿಲ್ಲೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ ಅವ್ರ ಜೊತೆಗೆ. ಕೊಡಿ ಮೇಡಮ್. ನಮಸ್ಕಾರ, ಹೇಳಿ. ನಮಸ್ತೆ ಸರ್. ಹೇಳಿ ಸರ್, ಅವ್ರು ನಮ್ಮ ಮಿಸ್ಸಸ್ ಅವರಿಗೆ ಸ್ವಲ್ಪ ಮುಡಿ. ಹಲೋ ಹಲೋ, ಹೇಳಿ. ಮೈ ವಜ್ಜೆ ಆಗಿದೆ ಸರ್, ಭಾರ ಆಗಿದೆ. ಹೊಟ್ಟೆ ಭಾಗ ತೊಡೆ ಭಾಗ ಸ್ವಲ್ಪ ವಜ್ಜೆ ಆಗ್ತಾರೆ ಇದೆ, ಬಿಗಿಯಾಗಿ ಅಂಟ್ಕೊಂಡು ಹತ್ರ ಆಗಿದೆ ಸರ್. ಇಲ್ಲ, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಲಿಲ್ಲ. ಅವರ ಪತ್ನಿಗೆ ಹೊಟ್ಟೆ ಭಾಗದಲ್ಲಿ ಹಾಗೂ ತೊಡೆ ಭಾಗದಲ್ಲಿ ಒದ್ದೆ ರೀತಿಯ ಅಂದರೆ ತುಂಬ ವಾಟ್ರಿ ಕಂಟೆಂಟ್ ಜಾಸ್ತಿ ಇದೆ ಅನ್ನೋದು. ಓ ಹೌದಾ, ಅಂದರೆ ಸ್ವೆಟ್ಟಿಂಗ್ ಬರ್ತಾ ಇರುತ್ತಾ, ಬೆವರು ಬರ್ತಾ ಇರುತ್ತಾ? ಹಲೋ, ಬಿಗಿಯಾಗಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಓಕೆ, ಅದು ಬಿಗಿಯಾಗಿಲ್ಲ ಅಂತಂದರೆ ಮೋಸ್ಟ್ಲಿ ಏನಾದರೂ ಪ್ರೆಗ್ನೆನ್ಸಿ ಎಫೆಕ್ಟಿಂದ ಹೊಟ್ಟೆದು ಇದಾಗುತ್ತೆ. ಆದರೆ ಯಾವ ಥರ? ಓಕೆ, ಅಂದರೆ ಮಕ್ಕಳಾದ್ಮೇಲೆ ಆ ಥರ ಆಯಿತಾ? ಓಕೆ. ಅದಕ್ಕೆ ಆ್ಯಕ್ಚುಲಿ ತುಂಬ ಸುಲಭವಾದ ಚಿಕಿತ್ಸೆ ಅಂತಂದರೆ ಇದು ಎಕ್ಸರ್ಸೈಸ್ ಏನಾದರೂ ಮಾಡ್ತಾ ಇದ್ದಾರೆ ಈಗ? ಮಾಡಿಸ್ಬೇಕಷ್ಟೇ, ಇನ್ನೇನಿಲ್ಲ. ತುಂಬ ಸುಲಭವಾಗಿದ್ದು ಆ್ಯಕ್ಚುಲಿ. ವಾಕಿಂಗು ಅಥವಾ ಯೋಗ ಅಥವಾ ಇನ್ನೇನಾದರೂ ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ಎಕ್ಸರ್ಸೈಸ್ನ ದಿನ ಒಂದು ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ತನಕ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪನೇ ಅದು ಸರಿಯಾಗಿಬಿಡುತ್ತೆ. ಓಕೆ. ಇನ್ನು ಕಾರ್ತಿಕ್ ಅವರೇ, ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕಾಗಿ. ಎಕ್ಸಸೈಸ್ನ ಮುಖಾಂತರ ಯಾವ ರೀತಿ ಒಂದು ನೀವು ಅಂದ್ಕೊಂಡಿರೋ ಹಾಗೆ ದೊಡ್ಡ ಸಮಸ್ಯೆ ಅಂತೇನಿದೆ ಸಣ್ಣ ರೀತಿಯಲ್ಲಿ ಅದು ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಡಾಕ್ಟರ್ ಹೇಳ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ 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 ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ ಮೇಡಮ್. ಲಕ್ಷ್ಮಿ ಅವರೇ, ಸ್ವಲ್ಪ ಸ್ಪಷ್ಟವಾಗಿ ಮಾತನಾಡಿ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಮ್ಮ. ನನ್ನ ಹೆಸರು ವರಲಕ್ಷ್ಮಿ ಅಂತ ಸರ್. ಹೇಳಿ, ಏನು ಪ್ರಾಬ್ಲಮ್? ತುಂಬಾ ದಿನದಿಂದ ತಲೆನೋವು ಮತ್ತೆ ಸ್ನಾನ ಮಾಡಿದಾಗೆಲ್ಲ ತಲೆನೋವು ಬರುತ್ತೆ ಸರ್. ಲಕ್ಷ್ಮಿ ಅವರೇ, ತಮ್ಮ ಮಾತುಗಳು ಸ್ಪಷ್ಟವಾಗಿಲ್ಲಮ್ಮ. ಹಲೋ ಹಲೋ, ಇವಾಗ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಿದೆ ಮೇಡಮ್. ದಯವಿಟ್ಟು ಸ್ಪಷ್ಟವಾಗಿ ಮಾತನಾಡಿ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ, ನಿಮ್ಮ ಪ್ರಾಬ್ಲಮ್ ಹೇಳಿ. ಸರ್, ತುಂಬಾ ತಲೆನೋವು, ನನಗೆ 3 ದಿನಕ್ಕೂ ತಲೆನೋವು ಬರುತ್ತೆ ತುಂಬಾ. ಮತ್ತೆ ಒಂದೊಂದ್ಸತಿ ಒಂದೇ ಸೈಡ್ ಬರುತ್ತೆ, ಬಟ್ ತಲೆನೋವು ಬಂದಾಗ ಏನೋ ಒಂಥರ ನರ ಊದ್ಕೊಂಡಂಗ್ ಬರುತ್ತೆ ಸರ್. ಹೌದಾ? ಏಜ್ ಎಷ್ಟು ನಿಮಗೆ ಈಗ? ವಯಸ್ಸು 21. ಏನು ಮಾಡ್ತಾ ಇದ್ದೀರಾ? ಸರ್, ಏನಿಲ್ಲ, ಮದುವೆ ಆಗಿದೆ. ಓಕೆ. ಮನೆಯಲ್ಲಿ ಹೌಸ್ ವೈಫ್? ಹಲೋ. ಇಲ್ಲ, ಮನೆ ಹೌಸ್ ವೈಫೇನಾ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಮನೆಯಲ್ಲಿ. ಓಕೆ, ಸರಿ ಬಿಡಿ. ಇಲ್ಲ, ಏನಿಲ್ಲ. ಇದು ಫಸ್ಟು ತಲೆನೋವಿಗೆ ನಮ್ಮ ಪ್ರಕಾರ ಕಾರಣ ಏನು ಅಂದರೆ
ಟೈಮ್ಗೆ ಸರಿಯಾಗಿ ಊಟ ಮಾಡದೇ ಇರೋದು ಒಂದು ಕಾರಣ. ಬೆಳಿಗ್ಗೆ ನೀವು 7 ರಿಂದ 9 ಗಂಟೆ ಒಳಗಡೆ ಟಿಫನ್ ಮಾಡಬೇಕು. ಇದು ಆ ರೀತಿ ಅಲ್ಲ ಅಂತ ಸರ್. ಚಿಕ್ಕದ್ರಲ್ಲಿ ಸ್ವಲ್ಪ ಅವಾಗ ಚಿಕ್ಕದ್ರಲ್ಲಿ ಬಿದ್ದು ಏಟಾಗಿತ್ತಂತೆ, ಬಟ್ 7 ಹೊಲಿಗೆ ಹಾಕಿರೋದು ಇನ್ನೂ ಗುರ್ತಿದೆ. ಓಕೆ ಓಕೆ. ಸೊ ಆ ಥರದಿದ್ದರೆ ಆಸ್ಪತ್ರೆ ಎಲ್ಲ ತೋರಿಸಿದೀವಿ, ಆದ್ರೂ ತಲೆನೋವು ಕಮ್ಮಿ ಆಗ್ತಿಲ್ಲ. ಸ್ನಾನ ಮಾಡೋ ದಿವಸ ಅಂತೂ ಮಿಸ್ ಮಾಡದೆ ಬರುತ್ತೆ ಸರ್. ಹೌದಾ? ಇಲ್ಲಮ್ಮ, ನೀವು ಆ ಥರ ಆದರೆ ಮಿಸ್ ಮಾಡದೆ ಬರುತ್ತೆ. ಇಲ್ಲ, ಆ ಥರ ಆದರೆ ನೀವೇನು ಮಾಡಬೇಕು ಅಂದರೆ ಒಂದ್ಸಲ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು. ನಾರ್ಮಲ್ ಆಗಿ ಇರೋ ಕೇಸಸ್ಗೆ ನಾವು ಹೇಳೋ ಅದು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಸೂಕ್ತ ಚಿಕಿತ್ಸೆಗಳಿರುತ್ತೆ, ಸ್ಟಾರ್ಟಿಂಗ್ ಫ್ರಮ್ ಲೈಫ್ ಸ್ಟೈಲಿಂದ. ಈ ಥರ ಏಟು ಬಿದ್ದು ಆಗಿರೋದು ಅಂತಂದರೆ ನಿಮ್ಮ ಸ್ಕ್ಯಾನ್ ರಿಪೋರ್ಟ್ಸು, ನೀವು ಅರ್ಲಿಯರ್ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ, ಆ ಟ್ರೀಟ್ಮೆಂಟ್ಸ್ ಡೀಟೇಲ್ಸ್ ಎಲ್ಲ ನೋಡಿ ಆಮೇಲೆ ಪರಿಹಾರ ಕೊಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ಏನೋ ಟ್ರೀಟ್ಮೆಂಟ್ ಮಾಡ್ತಿಲ್ಲ ಸರ್, ಯಾವ್ದು ಚಿಕ್ಕದ್ರಲ್ಲೇ ಮಾಡಿರೋದು. ಇವಾಗ ಏನೂ ಪ್ರಾಬ್ಲಮ್ ಇಲ್ಲ, ಅದು ಏನಿಲ್ಲ ಅಂತ ಹೇಳ್ತಾರೆ, ಬಟ್ ಆದ್ರೂ ತಲೆನೋವು ಕಮ್ಮಿ ಆಗಿಲ್ಲ. ಹೌದಾ? ಅಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ತಲೆನೋವಿದೆ ಅಂತಂದರೆ ನಿಮಗೆ ಮೋಸ್ಟ್ಲಿ ಅವರು ಡಯಾಗ್ನೋಸ್ ಮಾಡಿಲ್ಲ ಪ್ರಾಬ್ಲಮ್ನ. ನಿಮ್ಮ ಪ್ರಾಬ್ಲಮ್ನ ಡಯಾಗ್ನೋಸ್ ಮಾಡಬೇಕು ಅಂದರೆ ನಮ್ಮಲ್ಲಿ ಪಲ್ಸ್ ಡಯಾಗ್ನೋಸಿಸ್ ಅಂತ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಒಂದ್ಸಲ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ, ನಾವು ನಿಮ್ಮ ಪ್ರಾಬ್ಲಮ್ಗೆ ಸೂಕ್ತ ಪರಿಹಾರ ಕೊಡ್ತೀವಿ. ಇನ್ನು ಲಕ್ಷ್ಮಿ ಅವರೇ, ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕಾಗಿ. ಹಾಗೆ ಬಹಳ ಕಾಂಪ್ಲಿಕೇಟೆಡ್ ಇದೆ ಅನ್ಬೋದಲ್ವಾ ಡಾಕ್ಟರ್? ಇಲ್ಲ, ಆ್ಯಕ್ಚುಲಿ ಅವರು ಹೇಳ್ತಾ ಇರೋದು ಚಿಕನ್ನಲ್ಲಿ ಆಗಿರೋಂಥ ಪ್ರಾಬ್ಲಮ್ಮು, ಅದು ಆವಾಗಲೇ ಕಂಟಿನ್ಯೂ ಆಗಿದೆ. ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಬೇಕಾಗುತ್ತೆ. ಇಲ್ಲ, ಏನು ಟ್ರೀಟ್ಮೆಂಟ್ ತೊಗೊಳ್ದೆ ಹಾಗೇನೋ ಕೆಲವು ಸಲ ನಡೀತಾ ಇರುತ್ತೆ, ಹಾಗೆ ಸ್ವಲ್ಪ ಹೊತ್ತಿರುತ್ತೆ, ಏನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಂಥ ಕೇಸಸಲ್ಲಿ ನಾವು ಇಟ್ ಈಸ್ ಬೆಟರ್ ಅವರ ಡೀಟೇಲ್ಸ್ ಎಲ್ಲ ನೋಡಿ ಆಮೇಲೆ ಪಲ್ಸ್ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಒಳ್ಳೆಯದು. ಓಕೆ. ಇನ್ನು ಲಕ್ಷ್ಮಿ ಅವರು ಆದಷ್ಟು ಬರುವಂತಹ ಪ್ರಯತ್ನ ಮಾಡ್ಕೊಳ್ಳಿ. ಬೆಂಗಳೂರಿಗೆ ಬಂದು ಡಾಕ್ಟರ್ನ ಭೇಟಿ ಮಾಡುವಂಥ ಒಂದು ಅವಕಾಶನ ಪಡ್ಕೊಳ್ಳಿ ನೀವು ದಯವಿಟ್ಟು, ಯಾಕಂದರೆ ಬಹಳ ಕಾಂಪ್ಲಿಕೇಟೆಡ್ ಇರೋದ್ರಿಂದ ನಿಮ್ಮ ಒಂದು ಕೇಸ್ ಡಾಕ್ಟರ್ ಹೇಳಿದಾಗೆ. ಹಾಗೆ ಮತ್ತೊಂದು ಕರೆ ಇದೆ ಡಾಕ್ಟರ್, ನೋಡೋಣ. ಹಲೋ ಹಲೋ, ನಮಸ್ತೆ ಮಾ. ಹಲೋ ಮೇಡಮ್, ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಶಾರದಾ ಅಂತ. ಶಾರದಾ ಅವರೇ, ಡಾಕ್ಟರ್ PS ಬಾಲಕೃಷ್ಣ ಅವ್ರನ್ನ ಮೊಟ್ಟಿದ್ದಾರೆ, ಮಾತನಾಡಿ. ನಮಸ್ತೆ ಡಾಕ್ಟರ್. ಹಾಂ, ನಮಸ್ಕಾರ, ಹೇಳಿಮ್ಮ. ತುಂಬಾ ಹೆಡ್ಡೇಕ್ ಕೊಟ್ಟಿಲ್ಲ ಡಾಕ್ಟರ್, ತುಂಬಾ ತಲೆನೋವು ಜಾಸ್ತಿ ನನಗೆ. ಹೌದಾ? ಎಷ್ಟು ಏಜ್ ನಿಮಗೆ? ನನಗೆ 42. 36. ಯಾತಕ್ಕೆ ಹೆಡ್ಡೇಕ್ ಬರುತ್ತೆ? ಎಷ್ಟು? 42. 42. ಯಾತಕ್ಕೆ ಬರುತ್ತೆ ಅಂತ ಏನಾದರೂ ಐಡಿಯಾ ಇದೆಯಾ? ಏನಂತ ಗೊತ್ತಿಲ್ಲ, ತುಂಬಾ ಮಾತಾಡಿದ್ರೆ ಬರುತ್ತೆ, ಟಿವಿ ನೋಡಿದ್ರೆ ಬರುತ್ತೆ. ಹೌದಾ? ಓಕೆ. ಆಮೇಲೆ ಬಿಸಿಲಲ್ಲಿ ಹೋದ್ರೆ ಬರುತ್ತೆ. ಓಕೆ. ನೀವೇ 3 ಸೊಲ್ಯೂಷನ್ ನೀವೇ ಕೊಟ್ಬಿಟ್ಟಿದ್ದೀರಾ. ಮಾತು ಕಡಿಮೆ ಮಾಡಬೇಕು, ಟಿ ವಿ ಕಡಿಮೆ ಮಾಡಬೇಕು. ಸೊ ಅದೇ ಆ ಥರ ಅಂದರೆ ಕೆಲವು ಪ್ರಾಬ್ಲಮ್ಸ್ಗೆ ನಿಮ್ಮಲ್ಲೇ ಸೊಲ್ಯೂಷನ್ ಇರುತ್ತೆ. ಆದರೆ ಬೇರೆ ಸ್ಥಿತಿನಲ್ಲೂ ಸುಮ್ಮನೆ ಇದ್ದಾಗ್ಲೂ ತಲೆನೋವು ಬರುತ್ತೆ ಅಂತಂದರೆ ನಿಜವಾಗ್ಲೂ ಏನೋ ಪ್ರಾಬ್ಲಮ್ ಇರಬೇಕು. ಸೊ ಇವಾಗೇನು ಅಂತಂದರೆ ಈ ಟಿ ವಿ ನೋಡುವಾಗ ಏನಾಗುತ್ತೆ ಅಂತಂದರೆ ಕಣ್ಣನ್ನು ನಾವು ಆದಷ್ಟು ತುಂಬ ಉಪಯೋಗಿಸ್ತಾ ಇರ್ತೀವಿ. ಅದರಿಂದ ಕೆಲವು ಐಬ್ರೋ ಪಾಯಿಂಟ್ಸಿಂದ ಕೆಲವು ನೋವು ಬರುತ್ತೆ, ಅದು ಹೆಡ್ಏಕ್. ಆ ಥರ ಹೆಡ್ಏಕ್ ಆದರೆ ನಿಜವಾಗ್ಲೂ ತುಂಬ ಒಳ್ಳೆ ಸೊಲ್ಯೂಷನ್ ಅಂದರೆ ಆದಷ್ಟು ಟಿ ವಿ ನೋಡೋದು ಕಡಿಮೆ ಮಾಡಬೇಕು. ಇನ್ನೊಂದು ಹೇಳಿದ್ರಿ ನೀವು, ಬಿಸಿಲಲ್ಲಿ ಹೋದರೆ ಬರುತ್ತೆ ಅಂತ ಅಂದ್ಬಿಟ್ಟು. ಅದು ಸುಮಾರು ಜನಕ್ಕೆ ಆ ಥರ ಒಂದು ಪ್ರಾಬ್ಲಮ್ ಇದೆ, ಬಿಸಿಲಲ್ಲಿ ಹೋದಾಗ ತಲೆನೋವು ಬರುತ್ತೆ. ಇದನ್ನು ಆ್ಯಕ್ಚುಲಿ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ನೀವು ಯಾಕೆ ಏನಾದರೂ ಬೆಂಗಳೂರವರೇ ಆದರೆ ಅಥವಾ ಬೆಂಗಳೂರು ಕಡೆ ಬರೋ ಹಾಗಿದ್ರೆ ನೀವು ಒಂದು ಸಲ ನಮ್ಮ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ, ತುಂಬ ಒಳ್ಳೆ ಚಿಕಿತ್ಸೆ ಇದೆ. ಅದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಹೇಳ್ಕೊಡ್ತೀವಿ ನಾವು. ಓಕೆ. ಇನ್ನು ಶಾರದಾ ಅವರೇ, ಧನ್ಯವಾದಗಳು ನಮ್ಮ ಕರೆಯನ್ನು ಮಾಡಿದ್ದಕ್ಕಾಗಿ. ಹಾಗೆ ಇನ್ನೊಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ನನ್ನ ಹೆಸರು ವೀಣಾ ಅಂತ. ವೀಣಾ ಅವರೇ, ಹಾ ಡಾಕ್ಟರ್ ಇದ್ದಾರೆ, ಮಾತನಾಡಿ ಅವ್ರ ಜೊತೆಗೆ. ಹಾ ನಮಸ್ಕಾರ, ಹೇಳಿ ವೀಣಾ ಅವರೇ. ಹಲೋ ಸರ್, ನನಗೆ ಊಟ ಮಾಡಿ ಅಥವಾ ಏನಾದರೂ ತಿಂಡಿ ತಿಂದು ಗಟ್ಟಿ ಪದಾರ್ಥ ಏನಾದರೂ ತಿನ್ಬೇಕು. ಹಾಂ, ಹೇಳಿ. ಈ ಬೆನ್ನೆಲ್ಲ ನೋವು ಬರುತ್ತೆ ಸರ್ ನನಗೆ. ಹೌದಾ? ಬೆನ್ನಲ್ಲಿ ಯಾವ ಪಾರ್ಟ್? ಲೈಕ್ ಬೆನ್ನು ಹಿಂದೆಗಡೆ, ಬೆನ್ನು ಪಕ್ಕೆ ಎಲ್ಲ ನೋವು ಬರುತ್ತೆ, ಮತ್ತೆ ಹೊಟ್ಟೆ ನೋವು ಬರುತ್ತೆ. ಒಂದ್ಸರಿ ಜಾಸ್ತಿ ಇರುತ್ತೆ, ಒಂದ್ಸರಿ ಕಮ್ಮಿ ಇರುತ್ತೆ. ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಬಂದು ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿಸ್ದೆ. ಏನು ಟ್ರೀಟ್ಮೆಂಟ್ ಇಲ್ಲ, ಪ್ರಾಬ್ಲಮ್ ಏನು ಇಲ್ಲ, ನಿಮ್ಗೆ ಬ್ಲಡ್ ಏನೋ ಕಮ್ಮಿ ಇದೆ, ಹಿಮೋಗ್ಲೋಬಿನ್ ಕಮ್ಮಿ ಇದೆ, ಅದಕ್ಕೆ ಹಂಗಾಗ್ತಿದೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. 3 ಟೈಮ್ ಟ್ಯಾಬ್ಲೆಟ್ ತಗೊಳಕ್ಕೆ, ಆದ್ರೂ ಕಮ್ಮಿ ಆಗ್ತಾ ಇಲ್ಲ. ನಾನು ಆಗ್ಲೇ ಒಂದು 15 ದಿವಸದಿಂದ ತಗೋತಾ ಇದ್ದೀನಿ. ಹೌದಾ? ಇಲ್ಲ, ನೀವು ಊಟ ಮಾಡಿದ್ಮೇಲೆ ಬರುತ್ತೆ ಅಂತ ಅನ್ನೋದು ಒಂದು ಆ್ಯಕ್ಚುಲಿ ರಿಲೇಟೆಡ್ ಟು ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದು ರಿಲೇಟೆಡ್ ಟು ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಇರುತ್ತೆ. ಪ್ಯಾಂಕ್ರಿಯಾಟೈಟಿಸ್ ಅಂತ ಒಂದು ಪ್ರಾಬ್ಲಮ್ ಇದೆ. ಸೊ ಅದೇನು ಅಂತಂದರೆ ಊಟ ಜಾಸ್ತಿ ಮಾಡುವಾಗ, ಜಾಸ್ತಿ ಮಾಡಿದ್ರೆ
ಅಂದರೆ ನಾರ್ಮಲಾಗಿ ಸ್ವಲ್ಪನೇ ತಿಂದರೆ ಅದು ನೋವು ಬರದೇ ಇರ್ಬೋದು, ಸ್ವಲ್ಪ ಜಾಸ್ತಿ ತಿಂದಾಗ ಅಥವಾ ಹೆವಿ ಐಟಮ್ಸ್ ತಿಂದಾಗ ಪ್ಯಾಂಕ್ರಿಯಾಟೈಟಿಸ್ ಅಂತನೋ ಒಂದು ಪ್ರಾಬ್ಲಮ್ ಇದೆ. ಅದನ್ನು ನೀವೇನು ಮಾಡಬೇಕು ಅಂತ, ನೀವು CT ಸ್ಕ್ಯಾನ್ ಮಾಡಿಸಿದ್ದೀನಿ ಅಂತ ಹೇಳಿದ್ರಲ್ಲ, ಆ ರಿಪೋರ್ಟ್ನ ನನಗೆ ಕಳಿಸಿ, ನನಗೆ ಅದನ್ನು ನೋಡಿ ನಾನು ಅವರೇನು ಡಯಾಗ್ನೋಸ್ ಮಾಡಿದ್ದಾರೆ ಅಂತ ನೋಡ್ತೀನಿ. ಬರೀ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದರೆ ಏನೂ ವರಿ ಮಾಡ್ಕೊಳ್ಳೋ ಮಾತಿಲ್ಲ, ಆದರೆ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆದರೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಇನ್ನು ವೀಣಾ ಅವರೇ, ಧನ್ಯವಾದಗಳು ನಮ್ಮ ಕರೆಯನ್ನು ಮಾಡಿದ್ದಕ್ಕಾಗಿ. ಹಾಗೆ ಡಾಕ್ಟರ್ ಹೇಳಿದಾಗೆ ವೀಕ್ಷಕರು ತಾವು ಕೂಡ ಡಾಕ್ಟರ್ಗೆ ನೇರವಾಗಿ ಸಂಪರ್ಕವನ್ನು ಮಾಡಬಹುದು. ನಮ್ಮ ಕಾರ್ಯಕ್ರಮದ ಸ್ಕಾಲ್ನಲ್ಲಿ ಅಪಾಯಿಂಟ್ಮೆಂಟ್ ನಂಬರ್ ಅಂತ ಒಂದು ಡಿಸ್ಪ್ಲೇ ಆಗ್ತದೆ. ಸೊ ಅಪಾಯಿಂಟ್ಮೆಂಟ್ ನಂಬರ್ಗೆ ತಮ್ಮ ಹಿಸ್ಟ್ರಿ ಯಾವುದೋ ಒಂದು ರಿಪೋರ್ಟ್ ಇದ್ರೂ ಕೂಡ ವಾಟ್ಸಪ್ನ ಮುಖಾಂತರ ಡಾಕ್ಟರ್ಗೆ ನೇರವಾಗಿ ಕಳಿಸ್ಬಿಟ್ಟು ಡಾಕ್ಟರ್ನ ತಾವು ಸಂಪರ್ಕವನ್ನು ಮಾಡಬಹುದು. ಹಾಗೆ ಡಾಕ್ಟರ್, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ನಾವು. ಹಾಗೆ ಈ ಹೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರಿ. ಹಾಗೆ ತುಂಬ ಜನ ಕಾಲ್ ಮಾಡಿದವ್ರಿಗೆ ಅವರ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಿದ್ದೀರಾ ನೀವು. ಕಾರ್ಯಕ್ರಮದಲ್ಲಿ ತಮ್ಮನ್ನು ಹೊಂದಿದ್ದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಹಾಗೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ತಮಗೆ. ಇನ್ನು ವೀಕ್ಷಕರೇ, ಇದನ್ನ ಕಾರ್ಯಕ್ರಮದಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಯಾವ ರೀತಿ ತಮ್ಮ ಡೈಟೀಷಿಯಸ್ ಲೈಫ್ನ ಮೇಂಟೈನ್ ಮಾಡ್ಕೊಳ್ಬೇಕು, ಹಾಗೆ ನಾಡಿ ಪರೀಕ್ಷೆ ಮುಖಾಂತರ ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಡಾಕ್ಟರ್ ಹೇಳ್ಕೊಡಿದ್ದಾರೆ ನಿಮಗೆ. ಹಾಗೆ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ನಮ್ಮ ಕಾರ್ಯಕ್ರಮದ ಸ್ಕ್ರಾಲ್ನಲ್ಲಿ ಒಂದು ಅಡ್ರೆಸ್ ಡಿಸ್ಪ್ಲೇ ಆಗ್ತದೆ. ಸೊ ಅಡ್ರೆಸ್ನ ನಂಬರ್ ಬರ್ಕೊಂಡು ತಾವು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ ಸುದ್ದಿ, ನಿರಂತರ ಮನೋರಂಜನೆಗಾಗಿ ನೋಡ್ತಾ ಇರಿ ಜನತಾ ವಾಹಿನಿ. ನಮಸ್ಕಾರ.